ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ನಮ್ಮ ಗುರೂಜಿಗಳಾದ ಶ್ರೀ ನರಸಿಂಹ ಪ್ರಭುಜಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಮ್ಮ ಜ್ಞಾನಜ್ಯೋತಿ ತಂಡದ ಅನಂತ ಜ್ಞಾನಜ್ಯೋತಿ ತಂಡದ 10ನೇ ಅಧಿವೇಶನದ ಭಾಗ 2. ಅದರಲ್ಲಿ ವಿಷಯ ಮಹಾವಾಕ್ಯ ವಿವೇಕ. ಸಮಯ ಒಬ್ಬೊಬ್ಬರಿಗೆ 7 ನಿಮಿಷಗಳ ಕಾಲ. ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಮಸ್ತೆ ವಾಣಿ ಮೇಡಮ್. ನಮಸ್ತೆ ವಾಣಿಜಿ. ಇವಾಗ ಶುರು ಮಾಡೋಣ. ಹರಿ ಓಂ. ಹರಿ ಓಂ. ಹರಿ ಓಂ. ನಳಿನಿಜಿ, ನಿಮ್ದು ಫೋಟೋ ಈಗೀಗ ಬರ್ತಾ ಇದೆ. ನಳಿನಿಜಿ ಫೋಟೋ ನಿಮ್ಮ ಒಬ್ಬರದ್ದು ಈ ತರ ಬರ್ತಾ ಇದೆ. ಮ್ಯೂಟ್ ಆಗಿದ್ದೀರಾ? ತಿರ್ಗಿಸ್ಕೊಂಡು ನೋಡಿ, ಫೋನ್ ತಿರ್ಗಿಸ್ಕೊಂಡು ನೋಡಿ. ಹಾರಿಜಾಂಟಲ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರಲ್ವಾ? ಸೊ ನಾನು ಅಲ್ಲ, ನೀವು ಅವಾಗ ಪಿಕ್ಚರ್ ಟರ್ನ್ ಅಂತ ಇದು ಮಾಡ್ಕೋಬೇಕು. ನೀವು ಡಿಸೇಬಲ್ ಮಾಡಿದ್ದೀರಾ ಅದು. ಇವಾಗ ವರ್ಟಿಕಲ್ ಇಟ್ಕೊಬೇಕಾ? ಇಲ್ದರೆ ನೀವು ಅದನ್ನ ಹೋಗಿ ಸೆಟ್ಟಿಂಗ್ ಚೇಂಜ್ ಮಾಡಬೇಕು. ನೀವು ಫೋನ್ ಟರ್ನ್ ಮಾಡ್ದಂಗೆ ಪಿಕ್ಚರ್ ರೊಟೇಟ್ ಆಗುತ್ತೆ. ನಂಗೆ ಅದೆಲ್ಲ ಬರಲ್ಲ, ಗೊತ್ತಿಲ್ಲ. ಸರಿ, ಹಿಂಗೆ ಇಟ್ಕೊಳ್ಳಿ. ಈಗ ಮೊದಲಿಗೆ ಉಮಾ TR ಮಾತಾಡ್ತಾರೆ. ಅವರು ಮಹಾವಾಕ್ಯಗಳ ಬಗ್ಗೆ ಒಂದು ಪ್ರಸ್ತಾವನೆ. ಸಮಯ ನಾನೇ ನೋಡ್ಕೋತೀನಿ. ಸ್ಟಾರ್ಟ್ ಅಂತ. ಹರಿ ಓಂ. ಸದ್ಗುರುವಿನ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಸೊ ನನಗೆ ಈ ದಿನ ಕೊಟ್ಟಿರೋ ವಿಷಯ ಮಹಾವಾಕ್ಯ ವಿವೇಕ. ಪ್ರಸ್ತಾವನೆ ಏನು ಅಂತ ಹೇಳಿ, ಸೊ ಈ ಮಹಾವಾಕ್ಯಗಳನ್ನ ನಾವು ವೇದ ಉಪನಿಷತ್ತಿನಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಏನು ತಿಳಿಸತ್ತೆ ಮಹಾವಾಕ್ಯಗಳು ಅಂತಂತಂದ್ರೆ ಅದ್ವೈತದ ಬಗ್ಗೆ. ಏನು ಅಂದರೆ, ನಾವು ಏನು ಜೀವ ಜಗತ್ತು ಈಶ್ವರ ಅಂತ ಏನು ಬೇರೆ ಬೇರೆ ಮಾಡಿಕೊಂಡು ನಾವು ಇದ್ದಂಥ ಅಜ್ಞಾನನ ಹೋಗ್ಲಾಡಿಸಿ ಎಲ್ಲವೋ ಒಂದೇ ಜೀವಾತ್ಮ ಮತ್ತು ಪರಮಾತ್ಮನಲ್ಲಿ ಒಂದು ಮಾಡುವಂಥ ಈ ಒಂದು ವಿದ್ಯೆ ಈ ಮಹಾವಾಕ್ಯಗಳು ನಮಗೆ ತಿಳಿಸ್ಕೊಡುವಂಥದ್ದಾಗಿರುತ್ತೆ. ಅಂದರೆ ಈ ಮಹಾವಾಕ್ಯಗಳು 4 ಆಯ್ಕೆ ಮಾಡಿದ್ದಾರೆ. ಹಾಗಾದರೆ ಈ 4ನೇ ಮಹಾವಾಕ್ಯಗಳ ಅಂತಂದಾಗ ಅಲ್ಲ, ಖಂಡಿತ ಅಲ್ಲ. ಬೇರೆ ಬೇರೆ ವಾಕ್ಯಗಳು ಇನ್ನು ಸಾಕಷ್ಟು ಇದೆ. ಅದು ಪ್ರತಿಯೊಂದಿದ್ರೊಳಗೂ ನಮಗೆ ತಿಳಿಸ್ಕೊಡ್ತಾ ಬರ್ತಾರೆ. ಆದರೆ ಈ 4 ಮಹಾವಾಕ್ಯಗಳು 4 ವೇದಗಳಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದಾಗಿರುತ್ತೆ. ಅಂತಂದು ಏನಿದೆ ಇದರದ್ದು ಒಂದೊಂದನ್ನ ಆ ವಾಕ್ಯಗಳು ಯಾವುದೇ ಆಗೋದು ಏನು ಅಂತ ನಮ್ಮ ನೋಡೋಣ. ಮೊದಲನೇದು ನಾವು 4 ಹೇಳ್ತಾರೆ. ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಮತ್ತು ಅಹಂ ಬ್ರಹ್ಮಾಸ್ಮಿ ಅಂತ. ನಾನು ಇಲ್ಲಿ ಮೊದಲನೇದು ಪ್ರಜ್ಞಾನಂ ಬ್ರಹ್ಮ ಅನ್ನೋದು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದು ಸ್ಥೂಲದ ಸೂಕ್ಷ್ಮವಾಗಿ ತನ್ನೊಳಗೆ ಹೋಗುವಂಥ ಕ್ರಿಯೆಗಳಿದೆ. ಹಾಗಾಗಿ ಮೊದಲನೇದು ನಾನು ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳೋದು. ಇದು ಋಗ್ವೇದದಲ್ಲಿ ತೈತಿರಿಯ ಉಪನಿಷತ್ತಲ್ಲಿ ಬರುವಂಥದ್ದು. ಇದು ಯಾಕಾಗಿ ಇದನ್ನು ಉಪಯೋಗಿಸ್ತಾರೆ ಅಂದರೆ, ಇದು ಒಂದು ಲಕ್ಷಣ ವಾಕ್ಯ ಅಂತ ಹೇಳಿ.
ಏನಂದ್ರೆ ಬ್ರಹ್ಮನ ಲಕ್ಷಣಗಳ ಮುಖಾಂತರ ಇದನ್ನ ಉದಾಹರಣೆಗಳು ಕೊಟ್ಟು ನೀನು ಅದು ಶುದ್ಧ ಅರಿವು ನೀನಪ್ಪ ಅಂತ ಹೇಳಿ ಶುದ್ಧ ಅರಿವೇ ಬ್ರಹ್ಮ ಅನ್ನುವಂಥದ್ದನ್ನ ಇದರೊಳಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಇನ್ನೂ ಒಂದು ಉದಾಹರಣೆ ನೋಡ್ಬೋದು. ಭೃಗು ಅನ್ನೋರು ತನ್ನ ಮಗನಾದ ಅರುಣನಿಗೆ ಇದನ್ನ ಬೇರೆ ಬೇರೆ ರೂಪದಲ್ಲಿ ಅವರು ತಿಳಿಸ್ಕೊಟ್ಟು ಏನಂದ್ರೆ ಅಧ್ಯಾರೋಪ ಅಪರಾಧಗಳ ಮುಖಾಂತರ ಈ ಬ್ರಹ್ಮ ಅನ್ನೋದು ನೀನೇ ಅಪ್ಪ, ಬೇರೆ ಅಲ್ಲ, ಅರಿವೇ ನೀನು ಅನ್ನುವಂಥದ್ದು ಅವರು ತಿಳಿಸ್ಕೊಡ್ತಾರೆ. ಸೊ ಇದು ಒಂದು ಸಾರ್ವತ್ರಿಕ ಸತ್ಯ ಆಗಿರುವಂಥದ್ದು. ಇದು ಯಾವುದೇ ಒಂದು ಎಲ್ಲರೂ ಒಪ್ಪುವಂಥದ್ದು ಆಗಿರುವಂಥದ್ದು. ಇದು ಅಶುದ್ಧ ಅರಿವೇ ಬ್ರಹ್ಮ ಅನ್ನುವಂಥದ್ದು. ಸೊ ನಾವು ಇನ್ನು ಮುಂದಕ್ಕೆ ಅಂತ ಹೋದಾಗ ತತ್ವಮಸಿ ಅಂತ ಹೋಗ್ತಾ ಇದ್ದೀವಿ. ಇದನ್ನ ನಾವು ಏನ್ ಮಾಡ್ತಾರೆ, ಇದು ಸಾಮವೇದ ಚಾಂದೋಗ್ಯ ಉಪನಿಷತ್ತಿನಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇದನ್ನ ನಾವು ಉಪದೇಶ ವಾಕ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಗುರು ಉಪದೇಶಕ್ಕಾಗಿ ಈ ಒಂದು ವಾಕ್ಯನ ಉಪಯೋಗಿಸ್ಕೊಂತಾರೆ. ತತ್ವಮಸಿ ಅಂದ್ರೆ ಅದು ನೀನೇ ಆಗಿದೀಯಾ ಅಂತ. ಅದು ಅನ್ನೋದು ಯಾವುದು ಅಂತ ಬಂದಾಗ ಮೇಲ್ಗಡೆ ನಾವು ನೋಡಿದ್ರೆ ಪ್ರಜ್ಞಾನಂ ಬ್ರಹ್ಮ ಅನ್ನೋದು ಆ ಬ್ರಹ್ಮನೇ ನೀನಾಗಿದೆಯಪ್ಪ ಅಂತ ಹೇಳಿ ಇದನ್ನ ತಿಳಿಸ್ಕೊಡುವಂಥದ್ದು ಒಂದು ತನ್ನ ಆತ್ಮ ನೀನು ಅಂತ ತಿಳಿಸ್ಕೊಡೋಕ್ಕೆ ಮುಂದಿನ ಹಂತಕ್ಕೆ ಸೂಕ್ಷ್ಮವಾಗಿ ಬರುವಂಥ ಹಂತದಲ್ಲಿ ತಿಳಿಸ್ಕೊಡ್ತಾರೆ. ಇಲ್ಲಿ ನಾವು ಇನ್ನೂ ಒಂದು ಉದಾಹರಣೆ ತಗೊಳ್ಬೋದು. ಯಾರು ಉದ್ದಾಲಕ ತನ್ನ ಮಗನಾದ ಶ್ವೇತಕೇತುಗೆ ಪ್ರತಿಯೊಂದು ಸೂಚನೆಗಳ ಮುಖಾಂತರ ಏನು ಅಂತಂದ್ರೆ ಬೋಧನೆಗಳನ್ನ ಮಾಡ್ತಾನೆ. ಇದನ್ನು ಬೋಧನಾ ವಾಕ್ಯ ಅಂತಾನೆ ಕರಿತೀವಿ, ಉಪದೇಶ ವಾಕ್ಯನೂ ಅಂತ ಹೇಳ್ತೀವಿ. ಅವನು ಉದಾಹರಣೆಗಳನ್ನ ಕೊಟ್ಟು 9 ಸಲ ತತ್ವಮಸಿ ಅದು ನೀನೇ ಆಗಿದೆಯಪ್ಪ, ಇದು ಬಿಟ್ಟರೆ ಬೇರೆ ಯಾವುದು ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ನೀನೇನಂತ ಅನ್ಕೋತಾ ಇದೆಯಾ ಅದು ನೀನೇ ಅನ್ನೋದು ಹೇಳಿ. ಸೊ ನಾವು ಇವಾಗ ಇನ್ನು ಮುಂದಕ್ಕೆ ಬರ್ತಾ ಇದ್ದೀವಿ, ಇನ್ನು ಸೂಕ್ಷ್ಮ ಹಂತಕ್ಕೆ ಬರ್ತಾ ಇದ್ದೀವಿ. ಏನಂತಂದ್ರೆ ಅಯಂ ಆತ್ಮ ಬ್ರಹ್ಮ ಅಂತ ಹೇಳಿ. ಅಂದ್ರೆ ಏನು ಆತ್ಮ ಏನಂತ ಹೇಳ್ತಿದ್ಯಪ್ಪ, ಅದೇ ಬ್ರಹ್ಮನೇ ಅಂತ ಹೇಳಿ. ಇದು ನಮಗೆ ಅಥರ್ವಣ ವೇದ ಚಾಂದೋಗ್ಯ ಉಪನಿಷತ್ತಲ್ಲಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇದು ಯಾತಕ್ಕಾಗಿ ಇದನ್ನ ನಾವು ಉಪಯೋಗಿಸ್ತೀವಿ, ಅಯಂ ಆತ್ಮ ಬ್ರಹ್ಮ ಅನ್ನೋದು ನಾವು ಅನುಸಂಧಾನಕ್ಕಾಗಿ, ಇದು ಅಭ್ಯಾಸಕ್ಕಾಗಿ ನಾವು ಇದನ್ನ ಉಪಯೋಗಿಸ್ತೀವಿ. ನಾವು ಏನು ನಿಧಿಧ್ಯಾಸ ಮಾಡಬೇಕಾದಾಗ ಶ್ರವಣ ಮನನದಲ್ಲಿ ತಿಳ್ಕೊಂಡು ನಿಧಿಧ್ಯಾಸ ಮಾಡಬೇಕಾದಾಗ ಆ ಧ್ಯಾನದಲ್ಲಿ ನಾವು ಇವಾಗ ಇದನ್ನ ಉಪಯೋಗಿಸ್ತೀವಿ, ಅಯಂ ಆತ್ಮ ಬ್ರಹ್ಮ ಅಂಥೇಳಿ. ಅದಕ್ಕೆ ನಾವು ಹೇಳ್ತೀವಿ, ಯಾರು ಬ್ರಹ್ಮನಂದ ತಿಳ್ಕೊತಾರೋ ಅವನು ಬ್ರಹ್ಮನೇ ಆಗ್ಬಿಡ್ತಾನೆ ಅಂತ. ಬ್ರಹ್ಮೈವ ಭವತಿ ಅನ್ನೋದು ಒಂದು ಉಪನಿಷತ್ತು ವಾಕ್ಯ ಇದೆ. ಇದು ನಾವು ಇಲ್ಲಿ ಆತ್ಮನನ್ನು ತಿಳಿಸ್ಕೊಡುವಂಥ. ಆದರೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಏನದು ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಇದನ್ನು ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇಟ್ಕೊಂಡಿದ್ದೀವಿ. ಇದು ನಮಗೆ ತುಂಬ ಮುಖ್ಯವಾಗಿರೋದು ಅನುಭವ ವಾಕ್ಯ. ಮೇಲೆ ನನಗೆ ಅಷ್ಟು ಗುರುಗಳು ಏನೇ ಹೇಳಿದರು ನಾನು ಅದನ್ನು ಅನುಸಂಧಾನ ಮಾಡಬೇಕು. ಅನುಭವದಲ್ಲಿ ನಾನು ಪಡ್ಕೊಳ್ದಲೆ ನಮಗೆ ಇದು ಅರಿವಾಗೋದಿಲ್ಲ. ಹೇಗೆ ಇದನ್ನು ನಾವು ಎರಡು ಮಾರ್ಗದಲ್ಲಿ ಹೋಗ್ತೀವಿ, ಚಾರಣ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ನಾವು ಅಪರೋಕ್ಷ ಜ್ಞಾನ ಇದು ಅಂತ ಹೇಳ್ತೀವಿ. ನಾವು ಇದನ್ನು ಅನುಸಂಧಾನ ಮಾಡಿದಾಗ ನಾನು ಯಾರು ಅಂತ ವಿಚಾರಣೆ ಮಾಡಿದಾಗ ನನಗೆ ಅರ್ಥ ಆಗುತ್ತೆ, ಅಹಂ ಬ್ರಹ್ಮಾಸ್ಮಿ. ಮೇಲ್ಗಡೆನೂ ಅಯಮಾತ್ಮ ಬ್ರಹ್ಮದಲ್ಲೂ ವಿಚಾರಣೆ ಮಾಡ್ತೀವಿ. ಇಲ್ಲಿ ಇನ್ನೂ ಎಸ್ಟಾಬ್ಲಿಷ್ ಆಗೋದು ಬಾಕಿ ಇರುತ್ತೆ. ಮತ್ತೆ ಅವನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಇಟ್ಕೊಂಡು ಕಂಡ್ಕೋಬೇಕಾಗಿದೆ. ಅವನು ನಾನೇ ಅದು ಅಂತ ಹೇಳಿ ಮತ್ತೆ ಅವನಿಗೆ ಅಲ್ಲಿ ಮೇಲ್ಗಡೆ ಅಯಂ ಆತ್ಮ ಬ್ರಹ್ಮ ಅಂದಾಗ ಆತ್ಮ ಬ್ರಹ್ಮ ಎರಡೂ ಒಂದು ಸ್ವಲ್ಪ ಇನ್ನು ಪೂರ್ಣವಾಗಿ ಬಂದಿರಲ್ಲ ಜ್ಞಾನ. ಇಲ್ಲಿ ಬಂದಾಗ ಅವನಿಗೆ ಪೂರ್ಣವಾಗಿ ಅವನು ತನ್ನೊಳಗೆ ತಾನು ಏನಾಗ್ತಾನೆ, ಸ್ಥಿರವಾಗಿ ನಿಲ್ತಾನೆ. ಅಯಂ ಆತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಯಾವುದು ಬ್ರಹ್ಮ ಅಂತ ಹೇಳ್ತಾರೆ ಅದೇ ನಾನಾಗಿದ್ದೀನಿ. ಅಹಂ ಅಂತಂದಷ್ಟು ಆತ್ಮನೇ ಆ ಪೂರ್ಣವಾಗಿ ಅವನು ಅದರೊಳಗೆ ಸ್ಥಿರವಾಗಿ ಆ ಗಟ್ಟಿಯಾಗಿ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತ. ಸೊ ಇಲ್ಲಿ ನಾವು 4 ಪದ ಇದಕ್ಕೂ ನೋಡುವಾಗಲೇ ನಮ್ಗೆ ಈ ಬ್ರಹ್ಮ ಅನ್ನೋದು ತುಂಬ ಕಾಮನ್ ಆಗಿ 4ರೊಳಗೂ ಬರುವಂಥದ್ದು. ಆ ಬ್ರಹ್ಮನೇ ಏನದು ಬೃಹತ್ವಾಗಿರೋದು ತಿಳಿಸುವಂಥದ್ದು ಮಹಾವಾಕ್ಯದ ಮಹತ್ತರವಾದಂಥದ್ದು. ನಾನು ಫಸ್ಟ್ ಹೇಳಿಲ್ಲ, ಈಗ ಹೇಳ್ತೇನೆ. ಮಹತ್ತರವಾದಂಥ ತಿಳಿಸುವಂಥದ್ದು ಇವೆಲ್ಲವೂ ಆಗಿರುವಂಥದ್ದು. ಹಾಗಾದ್ರೆ ಎಷ್ಟು ಸತ್ಯ ಇದು ಅಂತಂದರೆ ಸ್ಥಿರವಾಗಿ ನಿಲ್ಲಬೇಕಾದಾಗ ಇವೆಲ್ಲವೂ ಒಂದೊಂದೇ ಭಕ್ತ ಅರಿವೇ ನಾನಾಗಿದ್ದೀನಿ ಅಂದರೆ ಇಲ್ಲಿ. ಹಾಗಾದರೆ ಈ ಬ್ರಹ್ಮ ಬೇರೆ ಆತ್ಮ ಬೇರೆ ಅನ್ನೋಂಥದ್ದು ಏನಾದ್ರು ಒಂದೊಂದ್ಸಲಿ ಬರ್ಬೋದು.
ನಮಗೆ ಸಂಶಯ, ಈ ಬ್ರಹ್ಮನೇ ಬೇರೆನಾ ಆತ್ಮನೇ ಬೇರೆನಾ ಅನ್ನೋದು ಒಂದು ಬಂದಾಗ ಶ್ರೀಯಾನ ಹೇಳ್ತಾರೆ ಅಯಂ ಆತ್ಮ ಬ್ರಹ್ಮ ಅಂತ. ಎರಡು ಬೇರೆ ಅಲ್ಲ, ಏಕಮೇವನ ದ್ವಿತೀಯ, ಇರೋದು ಒಂದೇ ಒಂದು ವಸ್ತು, ಎರಡು ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ನಮ್ಗೆ ಸ್ಪಷ್ಟ ಹೇಳ್ತಾರೆ. ಹಾಗಾದ್ರೆ ಏನು ಬ್ರಹ್ಮ ಮತ್ತೆ ಆತ್ಮ, ಹೇಗೆ ನಾವು ಅದನ್ನ ತಿಳ್ಕೊಳಕಂತಂದಾಗ, ಈ ಬ್ರಹ್ಮ ಅಂತದ್ದು ಇಡೀ ಚರಾಚರ ವಸ್ತು ಎಲ್ಲವನ್ನು ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ, ಇಡೀ ವಿಶ್ವವನ್ನೇ ವ್ಯಾಪಿಸಿರೋ ಅಂಥದ್ದು ಬ್ರಹ್ಮ ಅಂತ ಹೇಳಿ. ಆತ್ಮ ಅಂತ ಬಂದಾಗ ಇನ್ವರ್ಡ್, ಅದು ಔಟ್ವರ್ಡ್ ಅಂದ್ರೆ ಬಹಿರ್ಮುಖವಾಗಿರುವಂಥದ್ದು, ಇದು ಅಂತರ್ಮುಖವಾಗಿರುವಂಥದ್ದು ಒಂದು ಆತ್ಮ. ಇದನ್ನ ನಾವು ಏನಾಗುತ್ತೆ, ನನ್ನ ಒಳಗಡೆ ವಿಚಾರಣೆ ಮಾರ್ಗದಲ್ಲಿ ನಾನು ತಿಳ್ಕೊಳ್ಳುವಂಥದ್ದು ಒಂದು ಆಗಿರುವಂಥ ಕ್ರಿಯೆ ಅದು. ಅದರೊಳಗೆ ನಾವು ತಿಳ್ಕೊಂಡಾಗ ನಾನು ಪೂರ್ಣವಾಗಿ ಸ್ಥಿರವಾಗಿ ಅಯಮಾತ್ಮ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಪೂರ್ಣವಾಗಿ ನಾನು ಆ ಬ್ರಹ್ಮನೇ ಆಗಿದ್ದೀನಿ ಅಂತ. ಇದರೊಳಗೆ ನನಗೆ ಒಂದೇ ಒಂದು ಸತ್ಯದರ್ಶನ, ಆತ್ಮದರ್ಶನ, ಬ್ರಹ್ಮದರ್ಶನ, ಸತ್ಯದರ್ಶನ ಅನ್ನೋದು ನನಗೆ ಈ ಒಂದು ಇದನ್ನು ಹೇಳ್ಬೇಕಾದಾಗ ನನಗೆ ಕಂಡಂಥದ್ದು. ನಾವೇನು ಆತ್ಮದರ್ಶನ ಅಂತೀವಿ, ಅಹಂ ಬ್ರಹ್ಮಾಸ್ಮಿ ಅಂದಾಗ ನಮಗೆ ಆತ್ಮದರ್ಶನ ಆಗತ್ತೆ. ತತ್ವಮಸಿ ಅಯಮಾತ್ಮ ಅಂತ ಬಂದಾಗ ನನಗೆ ಆ ನನಗೆ ಬ್ರಹ್ಮ ದರ್ಶನ ಆಗುತ್ತೆ. ಪ್ರಜ್ಞಾನ ಬ್ರಹ್ಮ, ಆ ಅರಿವೇ ನಾನು ಅಂತದು ಸಂಪೂರ್ಣ ಬಂದಾಗ ಸತ್ಯ ದರ್ಶನ ಆಗತ್ತೆ ಅಂತ ಹೇಳಿ, ಈ ಮೂರು ಅರ್ಥದ ಒಂದು ಏನು ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಅದು ನನಗೆ ಇವಾಗ ಅರ್ಥ ಆಗಿರುವಂಥದ್ದು ಅಂತ ಮುಂದೆ ನಾನು ಅರಿವು. 8 ನಿಮಿಷ 14 ಸೆಕೆಂಡ್. ಸೆಲ್ಫ್ ಎವ್ಯಾಲ್ಯೂಟ್ ಮಾಡ್ಕೊಳ್ಳಿ. ಸ್ಪೀಡ್ನ ಬ್ರೇಕ್ ಮಾಡಕ್ಕೆ, ಅದು ಅಲ್ಟಿಮೇಟ್ ಟ್ರೂತ್ ಹೇಳ್ಬೇಕಾದಾಗ ನಂಗೆ ಅದು ಬ್ರೇಕ್ ಮಾಡಕ್ ಆಗ್ಲಿಲ್ಲ. ನಂಗೆ ಅಲ್ಲಿ ಒಂದ್ 2-3 ಸಲ ನನಗೆ ನಾಲ್ಗೆ ಒಂದ್ ಸ್ವಲ್ಪ ಇದಾಯ್ತು. ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂದಾಗ ಸ್ಪಷ್ಟತೆ ಇತ್ತು ಅಂತ ಅನ್ಕೊಂಡಿದೀನಿ. ನನಗೆ ಯಾವುದು ಇದೆಲ್ಲ ಒಂದು ಪಿಕ್ಚರ್ ಬಂದಾಗ ನನಗೆ ಎಲ್ಲದಕ್ಕಿಂತ ತುಂಬ ಸಂತೋಷವಾಗಿದ್ದು, ಗುರುಜಿ ಪ್ರತಿ ಸಲ ಹೇಳೋ ಅಂಥದ್ದು ಆತ್ಮದರ್ಶನ ಹೇಳ್ತೀವಿ, ಆತ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಅಂತ. ಆ ಮೂರದ ಒಂದು ನನಗೆ ಜ್ಞಾನ ಬಂದಿದ್ದನ್ನ ನನಗೆ ಸ್ಪೀಚ್ಲೆಸ್ ಅಷ್ಟೇ. ವಾಣಿ ಮೇಡಮ್, ಕ್ವೆಶ್ಚನ್ ಇದೆಯಾ? ಕ್ವಶನ್ ಯಾರಾದರೂ ಕೇಳ್ತೀರಪ್ಪ? ಏನೋ ಕ್ವಶನ್ ಇಲ್ಲ ವಾಣಿಜ್ಯ, ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನೊಂದು ಕ್ವೆಶ್ಚನ್ ಕೇಳ್ಬೋದಾ? ಕೇಳಿ. ಖಂಡಿತ. ಸೊ ಇದು ಅನುಭವ ಆಗತ್ತೆ, ದರ್ಶನ ಆಗತ್ತೆ. ಯಾರಿಗೆ ದರ್ಶನ ಆಗತ್ತೆ? ಅನುಭವ ಇಲ್ಲ, ಅನುಭಾವದಲ್ಲಿ ನಿಂತಾಗ ಯಾವುದೇ ಒಂದು ಇರೋದಿಲ್ಲ. ನಾವು ಹೇಳ್ತೀವಿ ಅದಕ್ಕೆ ಯಾವುದೋ ಪದಗಳಿಂದ ವರ್ಣನೆ ಮಾಡೋಕ್ಕಾಗದೇ ಇರುವಂಥದ್ದು ಅನುಭವ. ಅದು ಆ ಒಂದು ಮೌನದಲ್ಲಿ ನಾವು ಸಂಪೂರ್ಣವಾಗಿ ಕೂತ್ಕೊಳ್ತೀವಿ. ನಾವು ಯಾರಿಗೆ ಆಗುತ್ತೆ ಅಂದರೆ ಆತ್ಮೇವ ಏನದು ಆತ್ಮೇ ನಾಮ ಆತ್ಮ ಪಶ್ಯತಿ, ಆತ್ಮ ತನ್ನ ಆತ್ಮನೇ ತನ್ನೋರ್ತಾನೆ ಅನ್ನೋದು ಬೇರೆ ಯಾವುದೇ ಒಂದು ಇಲ್ಲ ಅಂತ. ಸರಿನಾ? ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಒಳ್ಳೆ 4 ವಾಕ್ಯದ್ದು ಒಂದಕ್ಕೊಂದು ಗೋಣಿಸ್ಕೊಂಡು ಪ್ರಭುಜಿ ಹೇಳಿರೋ ಪಾಯಿಂಟ್ಸ್ ಎಲ್ಲ ಇಂಟಿಗ್ರೇಟ್ ಮಾಡಿಕೊಂಡು ಫ್ಲೂಯೆಂಟಾಗಿ, ಫೋರ್ಸ್ಫುಲ್ಲಾಗಿ, ಪವರ್ಫುಲ್ಲಾಗಿ ಮಾತಾಡಿದ್ದೀರ. ತುಂಬ ಚೆನ್ನಾಗಿತ್ತು. ಒಂದೇ ಒಂದು ಅಂದರೆ ದರ್ಶನ ಅಂತ ಹೇಳಿದಾಗ ಅದನ್ನು ಸ್ವಲ್ಪ ಜೀವಾತ್ಮನ ಇದರಿಂದ ವ್ಯೂ ಪಾಯಿಂಟಿಂದ ಹೇಳೋದಕ್ಕೋಸ್ಕರ, ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಬೀಯಿಂಗ್ ದ ಸೆಲ್ಫ್ ಇಸ್ ಸೀಯಿಂಗ್ ದ ಸೆಲ್ಫ್. ಸೊ ಅದನ್ನು ಒಂದು ಪಾಯಿಂಟ್, ಅದು ಆತ್ಮದರ್ಶನ ಅಂತ ನಾವು ಅದರೊಳಗೆ ಹೇಳ್ತೀವಲ್ಲ, ಹಾಗಾಗಿ ಆ ಪದ ಅದನ್ನು ತಂದ್ಕೊಂಡ್ರೆ ಒಂದು ಸ್ವಲ್ಪ ಬೆಟರು ಅಂತ ಅನ್ನಿಸ್ತು. ಅದೊಂದು ಬಿಟ್ಟರೆ ಬ್ಯೂಟಿಫುಲ್ ಟಾಕ್, ತುಂಬ ಚೆನ್ನಾಗಿ. ಕರೆಕ್ಟ್. ಅದು ಆತ್ಮನೇವ ಆತ್ಮ ಪಶ್ಯತಿ ಅನ್ನೋದು ತುಂಬ ಹೊಂದಿಕೆ ಆಗುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್.
ತುಂಬ ಚೆನ್ನಾಗಿ ಮಾತಾಡಿದ್ರಿ ಉಮಾ ಅವರೇ. ಈಗ ಮುಂದೆ ಮಾತಾಡೋರು ಸಂಧ್ಯಾ ಸುರೇಶ್, ತತ್ವಂ ಅಸಿ. ನಾನು ಸಮಯ ನೋಡ್ಕೋತೀನಿ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ತೆ, ಹರಿ ಓಂ. ತತ್ವಂ ಅಸಿ ಅಂತಂದ್ಬಿಟ್ಟು ನನಗೆ ಮಹಾವಾಕ್ಯ ಬಂದಿದೆ. ಇದು ಯಾವುದು ಅಂತಂದ್ರೆ, ಇವಾಗ ಉಮಾಜಿ ಹೇಳ್ದಂಗೆ ಎಷ್ಟೊಂದು ಮಹಾವಾಕ್ಯ ಇದೆ. ಅದರಲ್ಲಿ 4 ಮಹಾವಾಕ್ಯಗಳ ಬಗ್ಗೆ ಗುರುಜಿ ನಮಗೆ ಪ್ರಭುಜಿಯವರು ಪ್ರತಿ ಸಲ ಹೇಳ್ತಾ ಇರ್ತಾರೆ, ಮಧ್ಯದಲ್ಲಿ ತಿಳಿಸ್ತಾ ಇರ್ತಾರೆ. ತತ್ವಂ ಹಸಿ ಅಂತಂದ್ಬಿಟ್ಟು ಇದು ಒಂದು ಭಗವದ್ಗೀತೆ ತಗೊಂಡಾಗ ಭಗವದ್ಗೀತಾ 18 ಅಧ್ಯಾಯ ಬರುತ್ತೆ. ಮೊದಲನೆಯಿಂದ 6ನೇ ಅಧ್ಯಾಯ ತನಕ ತ್ವಂ ಬಗ್ಗೆ ಬರುತ್ತೆ. ಆಮೇಲೆ 7ರಿಂದ 12 ತತ್ ಬಗ್ಗೆ ಬರುತ್ತೆ. ಮತ್ತೆ 13ರಿಂದ 18 ಹಸಿ ಅಂತ ಬರುತ್ತೆ. ಇದು ಭಗವದ್ಗೀತಾ ಅಧ್ಯಾಯ ನಾವು ಶ್ರವಣ ಮಾಡಿದಾಗ ಅದರಲ್ಲಿ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಭಗವದ್ಗೀತೆಯಲ್ಲಿ ಫಸ್ಟು ನಮ್ಮ ಬಗ್ಗೆ, ಆಮೇಲೆ ಪರಮಾತ್ಮನ ಬಗ್ಗೆ, ಆಮೇಲೆ ಜೀವಾತ್ಮ ಪರಮಾತ್ಮ ಒಂದೇ ಅನ್ನೋದ್ರ ಬಗ್ಗೆ ಈ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ಅದನ್ನ ವಿವರಣೆ ಮಾಡ್ಕೊಂಡು ಹೋಗಿದ್ದಾರೆ. ಇದು ಯಾವುದ್ರಲ್ಲಿ ಬಂದಿದೆ ಅಂದ್ರೆ ಚಾಂಡೂಕ್ಯ ಉಪನಿಷತ್ ಅಂತಂದ್ರೆ ಸಾಮವೇದದಲ್ಲಿ ಚಾಂಡೂಕ್ಯ ಉಪನಿಷತ್ತಲ್ಲಿ ಇದು ಮಹಾವಾಕ್ಯ ಬಂದಿದೆ. ಇದನ್ನು ಉಪದೇಶ ವಾಕ್ಯ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಶಿಷ್ಯನಾದವನು ಗುರುವಿನ ಬಳಿ ಹೋದಾಗ, ಏನಾರು ತಿಳ್ಕೋಬೇಕು ಅಂತ ಹೋದಾಗ ಗುರುಗಳು ಅದನ್ನ ತಿಳಿಸ್ಕೊಡ್ತಾರೆ. ಹೇಗೆ ತಿಳಿಸ್ಕೊಡ್ತಾರೆ? ಉಪದೇಶ ಮಾಡ್ತಾರೆ, ಹೀಗೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಇದಕ್ಕೆ ಉಪದೇಶ ವಾಕ್ಯ ಅಂತ ಹೇಳ್ತಾರೆ. ಇದು ಈ ತತ್ವಂ ಹಸಿ ಅನ್ನೋದು ಯಾಕೆ ಬಂತು ಈ ಚಾಂಡೂಕ್ಯ ಉಪನಿಷತ್ತಲ್ಲಿ ಅಂದ್ರೆ, ಉದ್ದಾಲಕ ಮಗ ಶ್ವೇತಕೇತು 16 ವರ್ಷ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಅಪ್ಪನ ಬಳಿ ಬಂದಾಗ ಅಪ್ಪ ನನ್ನ ಬಳಿ ಏನಾರು ಕೇಳು ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ತಂದೆ ಗೊತ್ತಾಗುತ್ತೆ, ಇದು ಅಲ್ಲ, ಇದೇನೋ ಇದೆ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಗುರುಗಳು ಹೇಳ್ದಂಗೆ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ಇಲ್ಲಿ ವಿದ್ಯಾ ದದಾತಿ ಅಹಂಕಾರ ಅಂತ ಅಂದ್ಬಿಟ್ಟು ಆಗುತ್ತೆ. ಯಾಕೆಂದ್ರೆ ಎಲ್ಲಿ ವಿದ್ಯೆ ಇರುತ್ತೋ ಅಲ್ಲಿ ವಿನಯ ಇರುತ್ತೆ, ಅಹಂಕಾರ ಇರಲ್ಲ. ಆದ್ರೆ ಶ್ವೇತಕೇತು ಅಪ್ಪನ ಬಳಿ ಬಂದಾಗ ಏನಾದರೂ ಕೇಳಿ ಹೇಳ್ತೀನಿ ಅಂದಾಗ ಅಲ್ಲಿ ಅಹಂಕಾರ ಅನ್ನೋದು ಆಗ ತಂದೆಗೆ ಗೊತ್ತಾಗುತ್ತೆ. ಆವಾಗ ತಂದೆ ಆದವರು ಕೇಳ್ತಾರೆ ಶ್ವೇತಕೇತುಗೆ, ನೋಡು ಶ್ವೇತಕೇತು, ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದ ಅನುಭವ ಆಗುತ್ತದೆ. ಅಂದ್ರೆ ಒಂದನ್ನು ತಿಳಿದರೆ ಆ ಅದ್ವಿತೀಯ ಬ್ರಹ್ಮನ ಬಗ್ಗೆ ಗೊತ್ತಾಗುತ್ತದೆ. ಅದೇನು ಅಂತ ನಿನಗೆ ಗೊತ್ತಾ ಅಂತ ಅಂದಾಗ, ಅದ್ರ ಬಗ್ಗೆ ಹೇಳು ಅಂತ ಅಂದಾಗ ಶ್ವೇತಕೇತು ಹೇಳ್ತಾನೆ, ಇಲ್ಲಪ್ಪ ನನಗೆ ಅದು ಗೊತ್ತಿಲ್ಲ, ಅದನ್ನು ನೀವೇ ಹೇಳಿ ಅಂತ ಅಂದಾಗ ಆಗ ಉದ್ದಾಲಕರು ಗುರುಗಳಾಗ್ತಾರೆ, ಶ್ವೇತಕೇತು ಶಿಷ್ಯನಾಗ್ತಾರೆ ಅಂತ ಹೇಳ್ತಾರೆ. ಆಗ ಅದನ್ನ ಉದ್ದಾಲಕರು ಶ್ವೇತಕೇತುಗೆ ಹೇಳ್ಕೊಂಡು ಹೋಗ್ತಾರೆ. ಅದೇನು ಅಂತಂದ್ರೆ ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ತಾರೆ. ಬಂಗಾರದ ಬಗ್ಗೆ ಹೇಳ್ತಾರೆ, ನೋಡು ಶ್ವೇತಕೇತು, ಇದು ಬಂಗಾರ, ಇದ್ರಲ್ಲಿ ಉಂಗುರ, ಸರ, ನೆಕ್ಲೆಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಯಾವುದರಿಂದ ಆಗಿದೆ ಅಂದ್ರೆ ಬಂಗಾರ ಅಂತ ಹೇಳ್ತಾರೆ. ಅದು ಒಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು ಮಡಕೆದು ಒಂದು ಮಣ್ಣಿನ ಪಾತ್ರೆ ತಗೊಂಡು ಅದ್ರ ಬಗ್ಗೆ ಶ್ವೇತಕೇತುಗೆ ಉದ್ದಾಲಕರು ಕೇಳ್ತಾರೆ, ನೋಡು ಇದರಲ್ಲಿ ಮಡಿಕೆ, ಕುಡಿಕೆ, ಹರಿವಾಣ ಇವೆಲ್ಲ ಇದೆಯಲ್ಲ, ಇದೆಲ್ಲ ಮಣ್ಣಿನಿಂದಾನೇ ಆಗಿರೋದು ಅಂತ ಹೇಳಿದಾಗ, ಅಂದ್ರೆ ಇದರಲ್ಲಿ ಇರೋದು ಒಂದೇ, ಏನು ಮಣ್ಣಿನಿಂದಾನೇ ಇಷ್ಟೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ಒಂದು ಎಕ್ಸಾಂಪಲ್ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ಇರೋದು ಒಂದೇ, ಪರಬ್ರಹ್ಮ ಒಂದೇ ಇರೋದು ಅಂತ ಅಂದ್ಬಿಟ್ಟು ಇದನ್ನ ಶ್ವೇತಕೇತುಗೆ ಉದ್ದಾಲಕರು ಗುರುಗಳು ವಿವರಣೆ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಏನನ್ನು ತಿಳಿದುಕೊಂಡ್ರೆ, ಅಂದ್ರೆ ಇರೋದು ಒಂದೇ ಮಣ್ಣು, ಇದನ್ನ ತಿಳ್ಕೊಂಡ್ರೆ ಎಲ್ಲಾನು ತಿಳ್ಕೊಳ್ಳಂಗೆ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ಕೊಂಡು ಹೋಗ್ತಾರೆ. ಇದನ್ನ ಉದ್ದಾಲಕರು 9 ಬಾರಿ ತತ್ವಮಸಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತಾರೆ. ಈ 9 ಬಾರಿ ಏನು ಕೇಳ್ತಾರೆ ಅಂತ ಅಂದಾಗ ಗುರುಗಳು ನಮಗೆ ಪ್ರಭುಜಿಯವರು ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಯಾವುದೇ ಒಂದು ಮಹಾವಾಕ್ಯಗಳು ಪ್ರತಿ ಸಲ ಹೇಳಲ್ಲ ಅಂತಾರೆ, ಇದನ್ನ ಕೆಲವೊಂದ್ಸಲ ಹೇಳ್ತಾರೆ ಅಂದ್ರೆ, ಯಾಕಂದ್ರೆ ಬಹಳ ವಿಶೇಷವಾದದನ್ನ ಪುನಃ ಪದೇ ಹೇಳ್ತಾರೆ ಅಂತ ಹೇಳ್ತಾರೆ. ಇದನ್ನ 9 ಬಾರಿ ಉದ್ದಾಲಕರು ಶ್ವೇತಕೇತುಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಮತ್ತೆ ಇದರಲ್ಲಿ ಇನ್ನ ಬಹಳ ಉದಾಹರಣೆ ಕೊಟ್ಕೊಂಡು ಹೋಗ್ತಾರೆ ಅವರು.
ಒಂದು ಬೀಜ ತಗೊಳ್ತಾರೆ, ಆಲದ ಮರದ ಬೀಜ ತಗೊಂಡು ಇದ್ರಲ್ಲಿ ಏನಿದೆ ಅಂತಂದಾಗ ಅದನ್ನ ನೋಡಿ ಏನು ಇಲ್ಲಪ್ಪ ಅಂತ ಅಂದಾಗ ಇದ್ರಲ್ಲಿ ಆ ಬೃಹತ್ತಾದ ಮರನೇ ಇದ್ರಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗೆ ಈ ನಾವೇನ್ ನೋಡ್ತಾ ಇದೀವಿ, ಇಡೀ ಈ ಪ್ರಪಂಚ ಇದೆಲ್ಲ ಪರಬ್ರಹ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಜೀವಾತ್ಮ ಪರಮಾತ್ಮ ಎರಡೂ ಒಂದೇ ಅಂತ ತಿಳಿಸ್ಕೊಡ್ತಾ ಹೋಗ್ತಾರೆ. ಆಗ ಅವ್ರಿಗೆ ಹೇಗೆ ಅಂತಂದಾಗ, ನೋಡು ಈ ಇಡೀ ಸೃಷ್ಟಿ ನೀನೆಲ್ಲ ಏನ್ ನೋಡ್ತಾ ಇದ್ದೀವಿ ಇದು ಸೂಕ್ಷ್ಮ ರೂಪದಲ್ಲಿದೆ ಅಂತಂದ್ಬಿಟ್ಟು ಆ ಬ್ರಹ್ಮನಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಅದನ್ನ ಹೇಗೆ ಅಂತಂದ್ಬಿಟ್ಟು ಇನ್ನೊಂದು ಉದಾಹರಣೆನು ಬಹಳಷ್ಟು ಉದಾಹರಣೆ ಕೊಟ್ಕೊಂಡು ಹೋಗ್ತಾರೆ. ಗಾಢ ನಿದ್ರೆಯಲ್ಲಿ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ಗಾಢ ನಿದ್ರೆಯಲ್ಲಿ ಒಂದಾಗಿರುತ್ತೆ. ಅಂದ್ರೆ ಎಚ್ಚರದಲ್ಲಿ ಗಾಢ ನಿದ್ರೆ ಎಲ್ಲ ಒಂದೇ ಆಗ್ಬಿಟ್ಟಿರುತ್ತೆ. ಅದೆಲ್ಲ ಒಂದಾಗುತ್ತೆ, ಆ ಬ್ರಹ್ಮನಲ್ಲಿ ಒಂದಾಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಆ ಬ್ರಹ್ಮ ಯಾರು ಅಂದ್ರೆ ಅದೇ ಪರಬ್ರಹ್ಮ ಅಂತ ಅಂದ್ಬಿಟ್ಟು ಆ ಬ್ರಹ್ಮನನ್ನು ಕಂಡುಕ ಅಂತ ಅದು ಒಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಮತ್ತೆ ಅದನ್ನ ಹೇಳ್ತಾರೆ, ಅದು ಅಲ್ಲಿ ಆ ಗಾಢ ನಿದ್ರೆಯಲ್ಲಿ ಹೇಗಿರುತ್ತೆ ಅಂದ್ರೆ ಆನಂದ ಸ್ವರೂಪಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಚ್ಚಿತ್ ಆನಂದ ಸ್ವರೂಪಿಗಳಾಗಿರ್ತಾರೆ ಎಲ್ಲರೂ ಅಂತ ಅಂದ್ಬಿಟ್ಟು ಅದನ್ನ ವಿವರಣೆ ಮಾಡ್ತಾ ಹೋಗ್ತಾರೆ. ಮತ್ತೆ ಒಂದು ನೀರಿನ ಬಗ್ಗೆನೂ ಹೇಳ್ತಾ ಹೋಗ್ತಾರೆ ಗುರುಜಿ ಅವ್ರ ಅದನ್ನ ಇದೇ ರೀತಿನೇ ಎಲ್ಲ ಉದಾಹರಣೆ ತಿಳಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ಈ ಈಶ್ವರ ಆ ಪರಬ್ರಹ್ಮನಿಗೂ ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವ ವ್ಯತ್ಯಾಸವನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಇದನ್ನ ಉಪದೇಶ ಮುಖಾಂತರ ಶ್ವೇತಕೇತುಗೆ ಉದ್ಧಾರಕರ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಹಂತ ಹಂತವಾಗಿ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಒಂದೇ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಇರುವ ಆ ವಿಶೇಷತೆ ಅಂದ್ರೆ ಉಪಾಧಿಗಳು ವಿಶೇಷತೆ ಅಲ್ಲ, ಅದರಲ್ಲಿ ಉಪಾಧಿಗಳನ್ನ ತೆಗೆದ್ಬಿಟ್ರೆ ಇರೋದು ಒಂದೇ ಆತ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಜೀವ ಅಂತ ತಗೊಂಡಾಗ ಈ ದೇಹ ಮನ ಬುದ್ಧಿ ಅಂತ ಬರುತ್ತೆ. ಈಶ್ವರ ಅಂತ ತಗೊಂಡಾಗ ಏನ್ ನೋಡ್ತಾ ಇದೀವಿ ಈ ಸೃಷ್ಟಿಯಲ್ಲಿ, ನಾವೇನು ಈ ಪ್ರಪಂಚ ಏನ್ ನೋಡ್ತಾ ಇದೀವಿ ಅದು ಎರಡನ್ನು ಏನು ಉಪಾಧಿಗಳನ್ನ ತೆಗೆದು ಹಾಕಿದ್ರೆ ಇರೋದು ಒಂದೇ ಅಂತಂದ್ಬಿಟ್ಟು ಅದನ್ನ ಹಂತ ಹಂತವಾಗಿ ಗುರುಗಳು ಶಿಷ್ಯನಿಗೆ ಶ್ವೇತಕೇತುಗೆ ಹೇಳ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು. ಹರಿ ಓಂ. 7 minutes 10 seconds. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಗಾಬರಿ ಆಯ್ತು ಅನ್ಸುತ್ತೆ ನನಗೆ ಈ ಸಲ ಹೇಳೋವಾಗ ಗೊತ್ತಾಗ್ಲಿಲ್ಲ ಯಾಕೆ ಅಂತ. ಬಟ್ ಅದು ಯಾವ ರೀತಿ ಹೇಳದ್ನ ಗೊತ್ತಾಗ್ಲಿಲ್ಲ. ಅದನ್ನ ಹೇಳದ್ನ ಇಲ್ವೋ ವಾಣಿಜಿ ಉಮಾಜಿನೇ ಹೇಳ್ಬೇಕು. ನನಗೆ ಹೇಳ್ದೆ ಅಂತಾನು ಅನ್ಸುತ್ತೆ, ಇಲ್ಲ ಏನಾದ್ರು ಸ್ವಲ್ಪ ಗಾಬರಿ ಆಯ್ತು ಹೇಳಿದ್ದನ್ನೇ ಏನಾರು ಕೆಲವು ಪಾಯಿಂಟ್ಸ್ ಹೇಳ್ಬೇಕಾಯ್ತು ಅಂತ ನನಗೆ ಅನಿಸ್ತಾ ಇತ್ತು. ಯಾಕೆಂದ್ರೆ ಎಲ್ಲಾ ಕಡೆನೂ ಅದೇ ಅಂತ ನಾನು ಹೇಳ್ಕೊಂಡೋದೆ. ಕೆಲವು ಕಡೆ ಇನ್ನ ಸ್ವಲ್ಪ ಒಂದು ಪಾಯಿಂಟ್ಸ್ ನ ಅದು ಗಟ್ಟಿ ಹಿಡಿದು ಹೇಳಿದ್ರೆ ಇನ್ನ ಒಂದು ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಹೇಗೆ ಹೇಳ್ಬೋದಾಯ್ತು ಅಂತ ವಾಣಿಜಿ ಅವರು ನನಗೆ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ವಾಣಿಜಿ ಉಮಾ ಹೇಳ್ತೀರಾ ಏನಾದ್ರು? ಅಲ್ಲ, ಏನಿಲ್ಲ, ನೀವು ತತ್ವಮಸಿ ಶ್ವೇತಕೇತು ಅಂತ ತಂದೆ ಹೇಳಿದ್ರು, ಎಲ್ಲ ಎಕ್ಸಾಂಪಲ್ಸು ಹೇಳಿದ್ರಿ, ಎಲ್ಲಾನು ಚೆನ್ನಾಗಿ ಕರೆಕ್ಟಾಗೇ ಹೇಳಿದ್ರಿ. ಆಮೇಲೆ ಅದು ಹೇಗೆ ಅಂದರೆ ತತ್ವಮಸಿ ಹೇಗೆ ಅಂತ ಇನ್ನೊಂಚೂರು ಎಲ್ಲ ಸ್ಟೆಪ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಅಷ್ಟೇ. ಆಮೇಲೆ ಕೊನೆಯಲ್ಲಿ ಟೈಮ್ ಆಗೋಗಿತ್ತು, ಅವಾಗ ನೀವು ಆ ಪಾಯಿಂಟಿಗೆ ಬಂದು ಅದನ್ನು ಹೇಳಿದ್ರಿ. ಅಂದರೆ ನೀನು ಅದೇ ಆಗಿದೀಯಾ ಅನ್ನೋ ಇದು ಬಂತು ಅಲ್ಲಿ. ಅಂದರೆ ಸ್ವಲ್ಪ ಫಸ್ಟಿಂದ ಹೇಗೆ ಅಂದರೆ ಬಂಗಾರದಲ್ಲಿ ಒಡವೆನಲ್ಲಿ ಬಂಗಾರ ಇದೆ, ಬಂಗಾರನೇ ಮೂಲ ವಸ್ತು ಅಂತ ಹೇಗೆ ಹೇಳ್ತಾರೋ ಹಾಗೆ ಪರಬ್ರಹ್ಮ ಎಲ್ಲದಕ್ಕೂ ಮೂಲ ವಸ್ತು, ನೀನು ಪರಬ್ರಹ್ಮನೇ ಆಗಿದೀಯಾ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಹೇಳಿದ್ರಿ, ಚೆನ್ನಾಗೇ ಹೇಳಿದ್ರಿ. ಕೊನೆಯಲ್ಲಿ ಸ್ವಲ್ಪ ನಿಮಗೆ ಟೈಮ್ ಆಗೋಯ್ತು ಅನ್ನೋದು ಸ್ವಲ್ಪ ಗಾಬರಿ ಆಯ್ತು ಅನ್ಸುತ್ತೆ ಅಷ್ಟೇ. ಇದ್ರೆ ಎಲ್ಲಾನು ಸ್ವಲ್ಪ ಅದನ್ನ ಸ್ವಲ್ಪ ನೀಟಾಗಿ ಹೇಳ್ಬೋದಾಯ್ತು, ಚೆನ್ನಾಗೇ ಹೇಳಿ. ಗಾಬರಿ ಆಯ್ತು ಅಂತ ನನಗೆ ಸ್ವಲ್ಪ ಕೊನೆಯಲ್ಲಿ ಟೈಮ್ ಅಪ್ ಆಯ್ತು ಅಂತ ಅನ್ಸ್ತು ನಿಮ್ಗೆ, ಅವಾಗ ಗಾಬರಿ ಆಯ್ತು ಅನ್ಸುತ್ತೆ. ಚೆನ್ನಾಗಿ ಹೇಳತ್ತೆ. ನನಗೆ ಟೈಮ್ ಆಗಿದ್ ನೋಡ್ಬಿಟ್ಟು ನೀವೆಲ್ಲಿ ಆ ಪಾಯಿಂಟು ಇದು ಮಾಡೋಕ್ಕಾಗುತ್ತೋ ಇಲ್ವೋ, ಸ್ಕಿಪ್ ಮಾಡಕ ಹೋಗ್ಬಿಡ್ತೀರೇನೋ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಹೇಳಿದ್ರಿ, ಕವರ್ ಮಾಡಿದ್ರಿ. ಯಾಕೆಂದ್ರೆ ಈ ಪರಬ್ರಹ್ಮನ ಬಗ್ಗೆ ಹೇಳಕ್ ಹೋದಾಗ
ಅದು ಇಂದ್ರಿಯಕ್ಕೂ ಗೋಚರ ಆಗಲ್ಲ ಅಂತ ಹೇಳ್ತಾರೆ, ಅನುಭವಕ್ಕೂ ಆಗಲ್ಲ, ಅಂತಃಕರಣಕ್ಕೂ ಆಗಲ್ಲ ಅಂದ್ರೆ ಆ ಪರಬ್ರಹ್ಮ ಹೇಗೆ ಅಂತ ಅಂದ್ಬಿಟ್ಟು ಆ ಒಂದನ್ನು ತಿಳಿದುಕೊಂಡಾಗ ಆ ಒಂದು ಅಂದ್ರೆ ಯಾವುದು ಅಂತ ಬರುತ್ತೆ. ಇಲ್ಲಿ ಉದಾಹರಣೆ ಕೊಡ್ತಾರೆ ಗುರುಜಿಯವರು, ಮಣ್ಣಿನ ಬಗ್ಗೆ ಹೇಳಿದ್ರು, ಬಂಗಾರದ ಬಗ್ಗೆ ಹೇಳಿದ್ರು. ಆದ್ರೆ ಆ ಪರಬ್ರಹ್ಮ ಆ ಒಂದು ಅಂದ್ರೆ ಯಾವುದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ಬೇಕಾಯ್ತು. ಸ್ವಲ್ಪ ಅದು ಸ್ವಲ್ಪ ಇದಾಯ್ತು ಅಷ್ಟೇ. ಹೇಳಿದ್ರಿ, ಗಾಬರಿ ಚೆನ್ನಾಗೇ ಹೇಳಿದ್ರಿ. ಅನ್ಸುತ್ತೆ. ವಾಣಿ ಮೇಡಮ್. ಚೆನ್ನಾಗಿ ಮಾತಾಡಿದ್ರಿ ಸಂಧ್ಯಾ. ಇದರಲ್ಲಿ ಒಂದೇ ಒಂದು ಏನು ಅಂದ್ರೆ, ಈಗ ಫಸ್ಟು ತತ್ವಮಸಿ ಅಂತ ಹೇಳ್ತೀವಲ್ವಾ. ಉಮಾ ಅವರು ಹಂಗೆ ಹೇಳಿದ್ರು, ತತ್ವಮಸಿ ತತ್ ತ್ವಂ ಅಸಿ. ಸ್ವಲ್ಪ ಬಿಡಿಸಿ ಹೇಳಿದ್ರೆ, ಇಲ್ಲದೇ ಇದ್ರೆ ತತ್ವ ಅಂತ ಆಗೋಗುತ್ತೆ. ಅದು ಸರಿಯಾಗಿ ಗೊತ್ತಿಲ್ಲದೆ ಇರೋರಿಗೆ ತತ್ವ ಅದು ಅಂತ ಆಗ್ಬಾರ್ದು. ಸೊ ತತ್ ತ್ವಂ ಅಸಿ ಅಂತ ಬಿಡಿಸಿ ಹೇಳ್ಬೇಕು. ನೀವು ಭಗವದ್ಗೀತೆಗೂ ಹೋಲಿಸಿ ಎಲ್ಲ ಶುರು ಮಾಡಿದ್ದು ಚೆನ್ನಾಗಿ ಶುರು ಮಾಡಿದ್ರು. ಮಿಡಲ್ ಕೂಡ ಬಿಡಿಸ್ತಾ ನಿಮಗೆ ಮಧ್ಯ ಏನಾಯ್ತು, ಇಷ್ಟೊಂದು ಎಕ್ಸಾಂಪಲ್ ಇದೆ, ಇದ್ರಲ್ಲಿ ಯಾವ್ದು ಹೇಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಆ ಮಿನಿಟ್ ಗೊತ್ತಾಯ್ತು, ಅದು ಯಾವಾಗ ನಿಮ್ಗೆ ಆ ಕನ್ಫ್ಯೂಷನ್ ಬಂತು ಅಂತಾನು ಒಂಥರ ಗೊತ್ತಾಯ್ತು ಯಾವಾಗ ಸ್ಟಾರ್ಟ್ ಆಗಿದೆ. ಸೊ ಅದ್ರಲ್ಲಿ ಏನಂದ್ರೆ ಎಲ್ಲ ಎಕ್ಸಾಂಪಲ್ ತಗೊಳಕ್ ಹೋಗ್ಬೇಕು. ಫಸ್ಟೇ ನೀವು ಡಿಸೈಡ್ ಮಾಡ್ಕೊಂಡ್ಬಿಡ್ಬೋದು. ಈಗ ಒಂದು 5 ಎಕ್ಸಾಂಪಲ್ ಇದೆಯಾ, 6 ಎಕ್ಸಾಂಪಲ್ ಇದೆಯಾ, 2 7 ನಿಮಿಷದಲ್ಲಿ ಅಷ್ಟೇ ಕವರ್ ಮಾಡೋಕ್ಕಾಗೋದು. ಕರೆಕ್ಟಾಗಿ ಜಸ್ಟಿಸ್ ಮಾಡಬೇಕು ಅಂದರೆ 2 ಎಕ್ಸಾಂಪಲ್, 2 ಸ್ವಲ್ಪ ಭಿನ್ನವಾಗಿರೋ ಎಕ್ಸಾಂಪಲ್. ಒಂದೇ ಥರ ಇಟ್ಕೊಡ್ದು. ಮಣ್ಣು ಮಡಿಕೆ ತೊಗೊಂಡ್ರೆ ಹೊನ್ನು ಮತ್ತು ಜ್ಯುವೆಲ್ರಿ ಅದು ತೊಗೋಬಾರ್ದು. ಅದೆರಡು ತುಂಬ ಒಂದೇ ಥರ ಆಗೋಗುತ್ತೆ. ಸೊ ಒಂದು ಸ್ವಲ್ಪ ಈ ಥರ ಇದ್ದರೆ, ಇನ್ನೊಂದು ಡಿಫ್ರೆಂಟಾಗಿ ಸ್ವಲ್ಪ ಇರೋದು, 2 ಆರಿಸ್ಕೊಂಡ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕೊನೆಗೆ ಕನ್ಕ್ಲೂಷನ್ ಏನಾಯ್ತು, ನಿಮಗೆ ಟೈಮ್ ಸಾಕಾಗಿಲ್ಲ. ಕರೆಕ್ಟಾಗಿ ಫೋರ್ಸ್ಫುಲ್ಲಾಗಿ ಕನ್ಕ್ಲೂಡ್ ಮಾಡೋಕ್ಕೆ ಸ್ವಲ್ಪ ಟೈಮ್. ನೀವು ಕರೆಕ್ಟ್ ಟೈಮಾಗಿ ಮುಗಿಸ್ಬಿಟ್ರಿ ಮಾತಾಡ ಜಸ್ಟ್ ಬಿ ಅಪ್ರಿಷಿಯೇಟೆಡ್. ಅದನ್ನು ಎಳೀಲಿಲ್ಲ ನೀವು. ಕರೆಕ್ಟ್ ಅವರು ಕೈ ತೋರಿಸಿದ ತಕ್ಷಣ ನೀವು ಮುಗಿಸ್ಬಿಟ್ರಿ. ಅದು 2 ಎಕ್ಸಾಂಪಲ್ ತೊಗೊಂಡಿದ್ದಿದ್ರೆ ಯು ವುಡ್ ಹ್ಯಾವ್ ಹ್ಯಾಡ್ ಟೈಮ್ ಟು ಎಂಡ್ ಇಟ್ ಆಲ್ಸೋ. ಅದಷ್ಟೇ. ಅದು ಬಿಟ್ಟರೆ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಬ್ಯೂಟಿಫುಲ್ಲಾಗಿ ನೀವು ಕನ್ವೇನೂ ಮಾಡಿದ್ರಿ, ಲ್ಯಾಂಗ್ವೇಜ್ ಚೆನ್ನಾಗಿದೆ, ನಿಮ್ಮ ಯೋಚನಾ ಲಹರಿ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ತಗೊಂಡಿದ್ದ ಎಕ್ಸಾಂಪಲ್ ನಂಬರ್ ಜಾಸ್ತಿ ಆಯ್ತು. ಅದು ನಿಮಗೆ ಸಡನ್ ಆಗಿ ಗಾಬರಿ ಆಯ್ತು, ಹೆಂಗೆ ಮುಗಿಸ್ತೀನಿ. ಅದೊಂದು ಬಿಟ್ರೆ ಏನೂ ಆಗಿಲ್ಲ. ನೆಕ್ಸ್ಟ್ ಟೈಮ್ ಸರ್ ಮಾಡ್ಕೊಡ್ತೀನಿ. ಅದು ಕರೆಕ್ಷನ್ ದೊಡ್ಡದು ಏನಲ್ಲ, ದೊಡ್ಡ ವಿಚಾರ ಏನು. ವೆರಿ ಗುಡ್, ವೆರಿ ನೈಸ್. ಎಲ್ಲ ಗುರುಚಿತೆ. ಖಂಡಿತ. ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ ಸಂಧ್ಯಾ. ಮುಂದೆ ಇವಾಗ ಇವರು ಪ್ರಜ್ಞಾನಂ ಬ್ರಹ್ಮ ವಿಜಯ ಅವ್ರು ಮಾತಾಡಬೇಕಿತ್ತು. ಕಲ್ಪನಾ ಅಯಮಾತ್ಮ ಬ್ರಹ್ಮ ಅವರಿಬ್ರು ಬಂದಿಲ್ಲ. ಇವಾಗ ನಳಿನಿ ಅಹಂ ಬ್ರಹ್ಮಾಸ್ಮಿ. ನಾನು ಸಮಯ ಸ್ಟಾರ್ಟ್ ಮಾಡ್ತೀನಿ. ಓಕೆ, 7 ನಿಮಿಷಕ್ಕೆ ತೋರಿಸ್ತೀನಿ, 6 ನಿಮಿಷಕ್ಕೆ ತೋರಿಸಲ್ಲ, 7 ನಿಮಿಷಕ್ಕೆ ತೋರಿಸ್ತೀನಿ. ನಾನ್ ನೋಡೋಕೆ ಆಗಲ್ಲ ನನ್ಗಲ್ಲಿ. ಇಲ್ಲೇ ಕಾಣಿಸುತ್ತೆ ನೋಡಿ, ಹಿಂಗ್ ತೋರಿಸ್ತೀನಿ. ನನ್ನ ಫೋಟೋ ಕಡೆ ನೋಡ್ತಾ ಇರಿ. ಓಕೆ, ನಿಮ್ಮ ಮುಂದೆ ಒಂದು ವಾಚ್ ಇಟ್ಕೊಡಿ. ಇದೆಯಾ ಅಲ್ಲಿ ಗಡಿಯಾರನೋ ವಾಚ್ ಏನಾದ್ರು? ಇಲ್ಲ ಅಂದ್ರೆ ಏನೂ ಇಲ್ಲ. ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ ಯಾರಿಗಾದ್ರೂ ಮಾತಾಡಕ್ ಹೇಳಿ, ನೀವು ಒಂದು ಇಟ್ಕೊಂಡು ಕುತ್ಕೊಳ್ಳಿ. ಎಲ್ಲರೂ ಮುಂದೆ ಒಂದು ಟೈಮ್ ಪೀಸ್ ಏನಾದ್ರು ಇಟ್ಕೊಳ್ಳೋಣ. ಓಕೆ, ಪೂರ್ತಿ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್ ಬೇಡ. ಎಲ್ಲ ಜ್ಞಾನ ಜ್ಯೋತಿಗಳಿಗೆ ನಮಸ್ಕಾರ, ವಾಣಿಯವರಿಗೆ ನಮಸ್ಕಾರ, ಮತ್ತೆ ಪ್ರಭುಜಿಯವರ ಚರಣಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಈಗ ನನಗೆ ಬಂದಿರೋ ವಿಷಯ ಅಹಂ ಬ್ರಹ್ಮಾಸ್ಮಿ. ಇದು 1 ತಿಂಗಳಿಂದ ಕೊಟ್ಬಿಟ್ಟು ಕೂಡಿಸ್ಬಿಟ್ಟು ನಮ್ಗೆಲ್ಲ ಒಳಗಡೆ ಹೋಗೋ ಥರ ಮಾಡಿಬಿಟ್ಟಿದ್ದಾರೆ ವಾಣಿಯವರು. ಸೊ ಇದು ಅನುಭವದ ಮಾತು. ಯಾರಪ್ಪ ಇದು ಅನುಭವದ ಕುರಿತಾಗಿ ಹೇಳ್ತಾ ಇದ್ದಾರೆ.
ಶಂಕರ್ ಭಗವತ್ಪಾದಕರು ಮುಖ್ಯವಾಗಿ ನಮ್ಗೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಒಂದು ಉಪದೇಶ ಮಾಡ್ತಾ ಇದ್ದಾರೆ. ಅವರು ಚಿಕ್ಕ ಮಗುಗೆ ಹೇಳೋ ತರ ಇದನ್ನ ನಮ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜೀವ ಜಂತುಗಳು ಬಂದ್ಬಿಟ್ಟಿದೆ ಅಲ್ವಾ. ಇವಾಗ ಆ ಜೀವ ಜಂತುಗಳನ್ನೆಲ್ಲ ನಾವು ತಗೊಳ್ಳೋದು ಬೇಡ, ಬರೀ ಮಾನವ ಜನ್ಮಗಳನ್ನ ಮಾತ್ರ ತಗೊಳ್ಳೋಣ. ಕೋಟಿ ಕೋಟಿ ಜನ್ಮ ಮಾನವರು ಇದ್ದಾರೆ ಇಲ್ಲಿ. ಸೊ ಯಾವುದೇ ಭೇದ ಭಾವ ಮಾಡದೆ ಅವರೆಲ್ಲ ಏನು ಅಪೇಕ್ಷೆ ಪಡ್ತಾರೆ ಮನುಷ್ಯರು ಅಂದ್ರೆ ಸುಖ ಪಡೋದು, ಮತ್ತೆ ದುಃಖ ಬೇಡ ಅಂತ ಹೇಳ್ತೀವಿ ನಾವು. ಹೋಗ್ಲಿ, ಅದೊಂದೇ. ಆದ್ರೆ ಅಪೇಕ್ಷೆ ಪಡುವ ನಮಗೆ ಅದು ಸಿಕ್ಕಿದೆಯಾ? ಪರಿಪೂರ್ಣ ಸುಖ ಸಿಕ್ಕಿದ್ದಕ್ಕೂ ಪ್ರಮಾಣ ಇಲ್ಲ, ದುಃಖದಿಂದ ದೂರ ಆಗಿದ್ದಕ್ಕೂ ಪ್ರಮಾಣ ಇಲ್ಲ. ಹಾಗಾದ್ರೆ ಅದನ್ನ ಪಡೆಯೋದು ಹಾಗೆ? ಇವಾಗ ಶಂಕರ್ ಭಗವತ್ಪಾದಕರು ಹೇಳ್ತಾ ಇದ್ರೆ 10 ಉಪನಿಷತ್ತುಗಳಿದೆ. ಅದ್ರ ಸಾರನ ಅವರು ದಶಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಹೋಗ್ಲಿ, ಇವಾಗ ದುಃಖ ದೂರ ಆಗ್ಬೇಕು ಅಂತ ನಾವು ಪ್ರಯತ್ನಿಸ್ತಾ ಇದ್ದೀವಿ. ಆದ್ರೆ ಯಾಕೆ ಈ ದುಃಖ ಬಂದಿದೆ ಅಂತ ಯೋಚನೆ ಮಾಡಿದೀವ? ಕಾರಣ ಏನು? ಹಾಗೆ ಸುಖ ಅದು ಬೇಕು, ಹೇಗೆ ಪಡಿಬೇಕು ಅಂತ ಯೋಚಿಸ್ತಾ ಇದ್ದೇವಾ? ಈ ಜನ್ಮದಲ್ಲ, ಲಕ್ಷ 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 ಜನ್ಮದಿಂದ ಬಂದು ಇಲ್ಲಿ ಇವಾಗ ಕುತ್ಕೊಂಡಿದ್ದೀವಿ ನಾವು. ಶಂಕರರು ಹೇಳ್ತಾರೆ ನಮ್ಗೆ, ಮೊದ್ಲು ಸುಖದ ಸ್ವರೂಪ ಏನು ಅಂತ ತಿಳ್ಕೊಮ ಅಂತ. ಇವಾಗ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ದುಃಖಕ್ಕೆ ಸುಖಕ್ಕೆ ಒಂದು ಬೆಳಕಿದೆ. ಒಂದು ಬೆಳಕಲ್ಲಿ ಒಬ್ಬ ದಾರಿ ಹೋಗ್ತಾ ಇದ್ದಾನೆ. ಅಲ್ಲಿ ಅವನು ಒಂದು ಹಾವು ನೋಡ್ತಾನೆ. ಹಾವು ನೋಡಿದ ತಕ್ಷಣ ಹೆದರಿ ಹಿಂದೆ ಹಾರು ಬರ್ತಾನೆ ಅವನು. ಸರಿ, ಯಾರೋ ಒಬ್ರು ಜ್ಞಾನಿಗಳು ಅಂದ್ರೆ ದಾರಿ ಹೋಗ್ರಿ ಇನ್ನೊಬ್ರು ಬರ್ತಾರೆ. ಅವರು ಆ ರೋಡಲ್ಲಿ ಹೋಗಿರ್ತಾರೆ. ಅವರು ಅಲ್ಲಿ ಏನು ಬಿದ್ದಿದೆ ಅಂತ ನೋಡಿರ್ತಾರೆ. ಅದು ಹಗ್ಗ ಇರುತ್ತೆ. ಯಾಕಪ್ಪ ಹಿಂಗೆ ಹೆದರ್ಕೋತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮಿ ಅಲ್ಲೊಂದು ಹಾವಿದೆ ಅಂತ ಹೇಳ್ತಾನೆ. ಇವ್ರು ನೋಡಿದಾರಲ್ವಾ, ಇವ್ರು ಹೇಳ್ತಾರೆ, ಅಪ್ಪ 15 ದಿವಸದಿಂದ ಅದು ಬಿದ್ದಿದೆ, ಅದು ಯಾರು ತೆಗ್ದಿಲ್ಲ ಅಂತ ಕಾಣುತ್ತೆ, ಅದು ಹಗ್ಗಪ್ಪ, ಹಾವಲ್ಲ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ಅದು ಹಾವೇ ಅಂತಾನೆ. ಇಲ್ಲಿ ಇವ್ರಿಗೆ ತಪ್ಪು ತಿಳುವಳಿಕೆ, ಅಲ್ಲಿ ಹಾವು ಹಾವು ಅಂತ. ಇವಾಗ ಅವನ್ ಭಯ ಹೋಗ್ಲಾಡ್ಸೋಕೆ ಇವ್ರು ಏನ್ ಮಾಡ್ಬೇಕು? ಟಾರ್ಚ್ ಬಿಟ್ಟು ಅದನ್ನ ತೋರಿಸಿದ್ರು. ಅಂದ್ರೆ ಬೆಳಕು, ನಮಗೆ ಜ್ಞಾನದ ಬೆಳಕು ಯಾವಾಗ ಬರುತ್ತೆ ಆವಾಗಲೇ ನಮ್ಮ ಭಯ ಓಡ್ ಹೋಗುತ್ತೆ. ಆಮೇಲೆ ತಪ್ಪು ತಿಳುವಳಿಕೆ ಹಾವು ಅಂತ. ಹಂಗೆ ನಾವು ಈ ಪ್ರಪಂಚನ ತಪ್ಪಾಗಿ ತಿಳ್ಕೊಂಡು ಕೂತ್ಕೊಂಡ್ ಬಿಟ್ಟಿದೀವಿ. ಹಾವು ಹಗ್ಗ ಅಂತ. ಸೊ ಭಯ ದೂರ ಮಾಡ್ಬೇಕಾದ್ರೆ ಜ್ಞಾನ ಬರ್ಬೇಕು ತಾನೆ. ನಮ್ಮ ಗುರುಜಿ ಹೇಳ್ತಾರೆ, ಭಯ ಯಾವಾಗವರೆಗೂ ಇರುತ್ತೋ ಅಲ್ಲಿವರೆಗೂ ಕಾಮ ಕ್ರೋಧ ಮೋಹ ಲೋಭ ಮೋಹ ಮದ ಮತ್ಸರ ಇರುತ್ತೆ ಅಂತ. ಸೊ ಭಯ ದೂರ ಮಾಡಬೇಕು ಅಂದ್ರೆ ನಮಗೆ ಜ್ಞಾನ ಬರಲೇಬೇಕು. ಇವಾಗ ನಮ್ಮ ಶಂಕರರು ದಶಶ್ಲೋಕಿನಲ್ಲಿ ಈ ತರ ಹೇಳಿದ್ದಾರೆ, ನ ಭೂಮಿರ್ ನ ತೋಯಂ ನ ತೇಜೋ ನ ವಾಯು ನ ಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೈಕಾಂತಿಕತ್ವಾತ್ ಸುಷುಪ್ತೈಕ ಸಿದ್ಧ ತದೇಕೋ ವಸಿಷ್ಠ ಶಿವ ಕೇವಲೋಹಂ ಅಂತ. ಇವಾಗ ನಾವೆಲ್ಲರೂ ನಾನು 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 ಅಂತ ಹೇಳ್ತಾ ಇದ್ದೀವಿ. ನಾನು 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 ಅಂತ ಏನ್ ಹೇಳ್ತಾ ಇದೀವಪ್ಪ? ಇದನ್ನ ಒಂದು ವಸ್ತುವಿಗೆ ನಾವು ನಾನಾ ಬಗೆಯಾಗಿ ಹೇಳ್ತಿರ್ತೀವಿ. ಮೊನ್ನೆ ನಾನು ಒಂದು ಟೆಂಪಲ್ಗೆ ಹೋಗಿದ್ದೆ. ಟೆಂಪಲ್ ಅಲ್ಲಿ ಅವರು ನಂಗೆ ದೀಪ ಕೊಡ್ತೀನಿ ಅಂತ ಹೇಳಿದ್ರು. ಏನೋ ದೀಪನಾ? ಸರಿ, ನನ್ನ ಫ್ರೆಂಡ್ಸ್ ಜೊತೆಗಿದ್ರು, ನೋಡಮ್ಮ ಅವ್ರು ದೀಪ ಕೊಡ್ತಾರಂತೆ ಅಂತ ಹೇಳಿದೆ. ಹೌದಾ? ಅವರು ನನ್ನ ಫ್ರೆಂಡ್ ಹೇಳಿದ್ರು ದೀಪ ಕೊಡ್ಲಿ. ದೀಪ ಹಚ್ಚಿತ್ತು. ಅದು ನಾನು ಹೇಳಿದೆ, ಇವಾಗ ನಾನು ದೀಪ ಹಾರಿಸ್ತೀನಿ ಕಣೆ ಅಂತ ಹೇಳ್ಬಿಟ್ಟು ದೀಪ ಹಾರಿಸ್ಬಿಟ್ಟೆ. ಇವಾಗ ಇದೇನ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ದೀಪ. ಏನೇ ಇದ್ರ ನೋಡು, ಎಣ್ಣೆ ಇದೆ, ಬತ್ತಿ ಇದೆ, ದೀಪ ನಾನು ಆರಿಸಿದೀನಿ. ಆದ್ರೆ ದೀಪ ಆರಿಸಿದ್ರು ದೀಪ ಅಂತ ಹೇಳ್ತಾ ಇದೆಯಲ್ಲ, ಯಾವ್ದಕ್ಕೆ ದೀಪ ಅಂತ ಹೇಳ್ತಾ ಇದೀಯ ನೀನು ಅಂತ ಕೇಳಿದೆ. ಇದು
ದೀಪಸ್ತಂಭ ಅಂತ ನಾನು ಹೇಳಿದೆ. ಹಾಗೆ ನಾವು ನಾನು ಯಾರು ಅಂತ ಹೇಳಕ್ಕೆ ಏನೇನೋ ತಿಳ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ಇಲ್ಲಿ. ಅಲ್ಲಿರೋದು ದೀಪಸ್ತಂಭ. ಎಣ್ಣೆದ ದೀಪನ, ಬತ್ತಿ ದೀಪನ, ಯಾವುದು ಹಾಗೆ ನಾವು ವ್ಯವಹಾರದಲ್ಲಿ ಹೇಳ್ತೀವಿ ಇದು ದೀಪ ಅಂತ ಅಷ್ಟೇ. ಆಮೇಲೆ ಇನ್ನೊಂದು ಅಂದ್ರೆ ಅಡ್ಗೆ ಮನೆಯಲ್ಲಿ ತೆಂಗಿನಕಾಯಿ ಬೇಕಾಗಿರುತ್ತೆ ಅಮ್ಮಂಗೆ ಅಡ್ಗೆ ಮಾಡಕ್ಕೆ. ರಾಮ ಹೋಗಿ ತೆಂಗಿನಕಾಯಿ ತಗೊಂಬರೋ. ಅವ್ನು ಹೋದ, ತೆಂಗಿನಕಾಯಿ ಕಿತ್ತದ, ಗಿಡದಿಂದ ಕಿತ್ಬಿಟ್ಟು ತಗೊಂಬಂದ. ಅಮ್ಮನ್ಗೆ ಹಂಗೆ ಕೊಡಕ್ಕಾಗತ್ತಾ ತೆಂಗಿನಕಾಯಿನ? ಅವನೇನ್ ಮಾಡ್ದ, ಮೇಲ್ಗಡೆ ಸಿಪ್ಪೆ ಎಲ್ಲ ತರದ, ಚಿಪ್ಪಿತ್ತಲ್ಲ ಚಿಪ್ಪು ತೆಂಗಿನಕಾಯಿ ತಗೊಂಬಂದ್ ಕೊಟ್ಟ. ಅಮ್ಮ ಆ ಚಿಪ್ಪೆ ಹಾಕಿದ್ರ ಇಲ್ಲ, ಆ ಚಿಪ್ಪು ಒಳಗಿರೋ ಹೂವ ಕೊಬ್ಬರಿನ ಉಪಯೋಗಿಸಿದ್ರು. ಇವಾಗ ತೆಂಗಿನಕಾಯಿ ಅಂತ ನಾವು ಯಾವ್ದಕ್ಕೆ ಹೇಳಿದ್ವಿ? ಮೇಲ್ಗಡೆ ಸಿಪ್ಪೆಗ, ಚಿಪ್ಪುಗ, ಒಳಗಡೆ ಇರೋ ಎಳನೀರ್ಗ, ಯಾವುದಕ್ಕೆ ನಾವು ಕೊಬ್ಬರಿ ಅಂತ ಹೇಳಿದ್ವಿ? ಸೊ ಎಲ್ಲಾನು ತೆಂಗಿನಕಾಯಿ ಅಂತ ಹೇಳ್ತೀವಿ. ಸೊ ಹಿಂಗೆ ನಾನ್ ಯಾರು ಅಂತ ನಾವು ತಿಳ್ಕೊಬೇಕಾಗಿದೆ ಇಲ್ಲಿ. ನಾನ್ ಯಾರು ನೀವು ಇವಾಗ ನನ್ಗೆ ನಾನು ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನಾನು ನನ್ನ ಹೆಸರು ಹೇಳ್ತೀನಿ, ನನ್ನ ಅಡ್ರೆಸ್ ಹೇಳ್ತೀನಿ. ಹಂಗೆ ನಮ್ಮ ಶಂಕರ್ ಭಗವತ್ಪಾದಕರು ಹೇಳ್ತಾ ಇದ್ದಾರೆ, ನಾ ಭೂಮಿ ನ ತೋಯಂ ಅಂತ ಹೇಳ್ತಾ ಇದ್ದಾರೆ. ನಾ ಭೂಮಿ ಅಲ್ಲ, ನಾನು ಅಗ್ನಿ ಅಲ್ಲ, ನಾನು ವಾಯು ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಮತ್ತು ಈ ಶರೀರದಲ್ಲಿ ಇರೋದು ಏನು? ಪಂಚಭೂತಗಳು. ಅಂದ್ರೆ ನಾನು ಯಾರು? ನಾನು ಶೂನ್ಯ ಅಂತ ಹೋಗುತ್ತಲ್ವಾ? ನಾನು ಶೂನ್ಯನಾ? ಹಾಗಿಲ್ಲ, ನಾನು ಇದೆ ಅಂತ ಮುಂದಿನ ಇದರಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿದೆ ಅದು? ಸುಷುಪ್ತೈಕ ಸಿದ್ಧ ಅಂತ ಸಿದ್ಧ ಮಾಡ್ಬಿಟ್ರು ಅವರು. ಅಂದ್ರೆ ನೋಡಿ, ಗಾಢ ನಿದ್ದೆಯಲ್ಲಿ ಪಂಚಭೂತಗಳೂ ಇಲ್ಲ, ಶರೀರ ಭಾವನೂ ಇಲ್ಲ, ನಾನು ಮಲ್ಕೊಂಡಿದ್ದೇನೆ ಅಂತ ಕೂಡ ಗೊತ್ತಿಲ್ಲ. ಅಲ್ಲೇನಿದೆ? ಕೇವಲ ಆನಂದ ಇದೆ. ಇದು ಪ್ರತಿಯೊಬ್ಬರ ಅನುಭವ. ನಾವು ದಿನ ಬೆಳಗಾದ್ರೆ ಆನಂದ ಬೇಕು ಅಂತ ದುಡಿತೀವಿ, ಎಲ್ಲೂ ಸಿಗಲ್ಲ. ಎಷ್ಟು ಜನ್ಮದಿಂದ ಹುಡುಕ್ತಾ ಇದ್ದೀವಿ. ಇದನ್ನ ಹುಡ್ಕೊಂಡು ನಾವು ಪುನರಪಿ ಜನನಂ ಪುನರಪಿ ಮರಣಂ ಜನ್ಮೇ ಶಯನಂ ಭಜ ಗೋವಿಂದಂ ಅಂತ ಬಂದ್ಬಿಟ್ಟಿದೀವಿ. ಶಂಕರರು ಹೇಳ್ತಾರೆ, ಅದು ನೀನೇ ಆಗಿದ್ದೀಯಾ, ನೀನೇ ಶ್ರೀಮಂತ ಆದ್ಮೇಲೆ ಯಾವ್ದಕ್ಕೆ ಬರ್ತೇಪ್ಪ? ಈಗ ನೋಡಿ, ಮಲ್ಕೊಂಡಿರೋ ಪ್ರಾಣಿಗಳಲ್ಲಿ ನಾವು ಎಲ್ಲ ಜೀವಿಗಳು ಎಲ್ಲ ಮಲ್ಕೊಂಡಿದೆ. ಎಲ್ಲ ಆ ಆನಂದಕ್ಕೂ ಈ ಆನಂದಕ್ಕೂ ಯಾವುದೇ ಡಿಫ್ರೆನ್ಸ್ ಇಲ್ಲ, ಕೇವಲ ಆನಂದ ಮಾತ್ರ ಇದೆ. ಅದನ್ನೇ ಅವ್ರು ಏನ್ ಹೇಳಿದ್ರು? ಅನೈಕಾಂತಿಕತ್ವಾತ್, ಅನ್ಚೇಂಜಬಲ್ ಬಂದಿದೆ, ಅದೇ ನೀನು ಅಂತ ನಮ್ಗೆ ಹೇಳಿದ್ರು. ಈ ಆನಂದದಲ್ಲಿ ವ್ಯತ್ಯಾಸ ಏನಾದ್ರೂ ಇದೆಯಾ? ಇಲ್ಲ. ಕೇವಲ ಅಂದ್ರೆ ಶುದ್ಧ ಶಿವೋಹಂ ಶಿವೋಹಂ ಶಿವೋಹಂ. ಈ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಇಲ್ಲಿಗೆ ಮುಗೀತು. ಆನಂದದ ಸ್ವರೂಪನೇ ನಾನು ಅಂತ ತಿಳ್ಕೊಂಡಾಗ ಅಹಂ ಬ್ರಹ್ಮಾಸ್ಮಿ ಆಗ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. 8 ನಿಮಿಷ 57 ವಾ, ಎಷ್ಟೇ ಮುಗಿಸ್ಬೇಕು ಅಂತ ನೋಡ್ದೆ, ಫ್ಲೋ ಆಯ್ತು. ಸಾರಿ ವಾಣಿ. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ನಾನು ನೀವು ಹೇಳಿರೋ ಪಾಯಿಂಟ್ಗಳೆಲ್ಲ ತಗೊಂಡು ನಾನು ಚೆನ್ನಾಗಿ ಬಿಡಿಸಿ ಕಲ್ತ್ಕೊಂಡಿದ್ದೀನಲ್ವಾ, ಅದನ್ನೆಲ್ಲ ನಾನು ನಿಮ್ಮ ಮುಂದಿಟ್ಟಿದ್ದೀನಿ. ಶಿವೋಹಂವರೆಗೂ ಹೋಗಿ ಕುತ್ಕೊಂಡಿದ್ದೀನಿ. ಇಷ್ಟು ಮಾತ್ರ ನನಗೆ 1 ತಿಂಗಳಿಂದ ಪಾಠ ಆಗಿರೋದು. ಇದು ಒಳಗಡೆ ಇಷ್ಟಾಗಿ ಕುತ್ಕೊಂಡಿದ್ದೆ. ಇದ್ರ ಮೇಲೆ ಏನ್ ಹೇಳಿ? ನಾನು ಹೇಳೋದೆಲ್ಲ ಶಿವೋಹಂ ಬಗ್ಗೆ ಹೇಳ್ಬಿಟ್ಟೆ, ಮುಗಿತು. ಅನುಭವ ಆಯ್ತಾ ನಿಮ್ಗೆ? ಅನುಭವ ವಾಕ್ಯ ಹೇಳಿದ್ರಲ್ಲ, ಈಗ ಅದೇ ಅನುಭವ ಆಗ್ತಾ ಇದೆ. ಇವಾಗ ಜಾಗೃತವಾಗಿ ಕೂತ್ಕೊಂಡಾಗ್ಲೂ ನಾನು ಎಲ್ಲಿದ್ದೀನಿ ಅಂತ ನನಗೊಂದೊಂದ್ಸರ್ತಿ ಮರ್ತೋಗ್ತಾ ಇದೆ. ಫುಲ್ ಕೂತಿರ್ತೀನಿ, ಹಂಗೆ ಯಾರ ಬಂದು ಟಿವಿಯವರೆಗೂ ಕೂತಿರ್ತೀನಿ. ಅಹಂ ಬ್ರಹ್ಮಾಸ್ಮಿ ಅಂದ ತಕ್ಷಣ ನಿಮ್ಗೆಲ್ಲ ಬೇರೆ ಎಲ್ಲ ಮರ್ತೋಗುತ್ತಾ? ಹಾಗಾದ್ರೆ ಮರ್ತೋಗ್ಬೇಕಾ? ಇಲ್ಲ, ಯಾವ್ದು ಮರಿಬೇಕಾಗಿಲ್ಲ. ದಿಸ್ ಇಸ್ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಅಷ್ಟೇ ಇವಾಗಿರೋದು. ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್. ಓಕೆ, ನಂದೊಂದು ಪ್ರಶ್ನೆಪ್ಪ. ಹೇಳಿ. ಉತ್ತರ ಗೊತ್ತಿದ್ರೆ ಹೇಳ್ತೀನಿ, ಉತ್ತರ ಗೊತ್ತಿಲ್ದಿದ್ರೆ ನಮ್ಮ ವಾಣಿ ಹೇಳ್ತಾರೆ ಅಷ್ಟೇ.
ಅದೇ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಅವನಿಗೆ ಯಾವಾಗ ಅನ್ಸುತ್ತೆ ಒಬ್ಬ ಸಾಧಕನಿಗೆ? ಎಲ್ಲೆಲ್ಲಿ ನೋಡಿದ್ರು ಅವನಿಗೆ ಏನು ಅನ್ಸಲ್ಲ, ಈ ಪ್ರಪಂಚನೇ ಇಲ್ಲ ಅಂತಂದಾಗ ಅವನು ಏನು ನೋಡಿದ್ರು ಅವನು ಪ್ರತಿಯೊಂದರಲ್ಲೂ ಬ್ರಹ್ಮನೇ ನೋಡ್ತಾನೆ. ಅವನಿಗೆ ಯಾವುದು ಇದು ಸಪ್ರೇಟು, ನಾನ್ ಸಪ್ರೇಟು, ಅದು ಸಪ್ರೇಟು ಅಂತ ಅನ್ಸಲ್ಲ. ಮ್ಯಾನಿಫೆಸ್ಟೇಷನ್ ಎಲ್ಲ ಒಂದೇ ಆಗಿರುತ್ತೆ. ಸೊ ಹಿ ವಿಲ್ ನಾಟ್ ಫೀಲ್. ಅವನ್ ಬಿಟ್ಟು ಬೇರೆ ಏನು ಇಲ್ಲ ಈ ಪ್ರಪಂಚದಲ್ಲಿ. ಅವನೇ ಅವನಾಗಿರ್ತಾನೆ, ತನ್ಮಯ. ಇವಾಗ ಪೇಂಟ್ ಮಾಡ್ತಾ ಇರ್ತಾರಲ್ಲ, ಎಷ್ಟೊತ್ತು ಅದರಲ್ಲೇ ಮುಳುಗಿರ್ತಾರೋ ಅದರಲ್ಲಿ ಅವರು ಹಂಗೆ ಇರ್ತಾರೆ. ಅವರು ಈ ಪ್ರಪಂಚಕ್ಕೆ ಬರಲ್ಲ ಅವರು. ವಾಣಿಯವ್ರೆ, ಸಂಧ್ಯಾ ಅವ್ರ ಕೈ ಎತ್ತಿದ್ದಾರೆ. ಹ್ಮ್, ಏನು ಎಲ್ಲಾರು ಪ್ರಶ್ನೆಗಳು ಕೇಳಕ್ಕೆ ರೆಡಿ? ಹೇಳಿ. ನಳಿನಿಜಿಯಮ್ಮ, ಅದು ಅಹಂ ಬ್ರಹ್ಮಾಸ್ಮಿ ಅಲ್ವಾ, ಅದಕ್ಕೋಸ್ಕರ ಅನುಭವ ವಾಕ್ಯ ಅಂತ ಅನ್ಸುತ್ತಲ್ವಾ. ಅದು ಹೌದು. ಅನುಭವ ಅಂತ ಹೇಳ್ತಾರಲ್ಲ, ಅನುಭವ ಅಂದ್ರೆ ಈ ಪರಬ್ರಹ್ಮ ಅನ್ನೋದು ಅನುಭವಕ್ಕೆ ಬರುತ್ತಾ, ಅನುಭವಕ್ಕೆ ಸಿಗುತ್ತಾ? ನೀವಿವಾಗ ರಾತ್ರಿ ಮಲ್ಕೊಂಡಿರ್ತೀರಲ್ವಾ, ಅವಾಗ ಬೆಳಗಾಗೆದ್ದಾಗ ನೀವ್ ಎಲ್ಲಿ ಮಲ್ಕೊಂಡಿರ್ತೀವಿ ಅಂತ ನಿಮಗೆ ಜ್ಞಾನ ಇರತ್ತಾ? ಹೇಗ್ ಮಲ್ಕೊಂಡಿದೀನಿ ಅಂತ ಗೊತ್ತಿರತ್ತಾ? ಬೆಳಗಾಗೆದ್ದಾಗ ಏನ್ ಹೇಳ್ತೀರಿ? ಚೆನ್ನಾಗಿ ನಿದ್ದೆ ಮಾಡ್ದೆ ಅಂತ ಹೇಳ್ತೀರಲ್ವಾ? ಆ ಅನುಭವನೇ ಬ್ರಹ್ಮ. ಅದು ಅದೇ ಬ್ರಹ್ಮ. ಅದರಲ್ಲೇ ನಾವು ನಿಲ್ಬೇಕು. ಏನಾದ್ರೂ ತಸ್ಮೈ ಶ್ರೀ ಗುರುವೇ ನಮಃ ಅಷ್ಟೇ. ಆ ಬ್ರಹ್ಮ ಅಂದ್ರೆ ಏನದು ಅನ್ನೋದೇನಿದೆ? ಮೌನಂ ಸಮ್ಮತಿ ಲಕ್ಷಣ. ಮೌನವಾಗಿ ಎಲ್ಲ ನೋಡ್ತಾ ಇರೋದು ಅಷ್ಟೇ. ಬ್ರಹ್ಮ ಅನ್ನಕ್ಕೆ ಏನು ಇಲ್ಲ. ಯಾವ್ದು ನೋಡುತ್ತೆ? ಆನಂದವಾಗಿ ಇರೋದು, ದುಃಖ ಇಲ್ಲ, ದುಮ್ಮಾನ ಇಲ್ಲ, ಇದೆಲ್ಲ ಬಂದು ಹೋಗ್ತಾ ಇರೋದು ಅಂತ ನೋಡ್ತಾ ಇರ್ಬೇಕು. ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್. ಇವತ್ತಿಗೆ ಬಂದಿದೆ, ಅದೇ ನೋಡೋದು ಯಾವ್ದದು? ನೋಡ್ತಾ ಇರೋದೇ ಸಾಕ್ಷಿ. ಅದೇ ನೋಡ್ತಾ ಇರೋದು. ಅದನ್ನ ನೋಡಕ್ ನಮಗಾಗಲ್ಲ. ದಟ್ ಒನ್ ವಿ ಕಾಂಟ್ ಸಿ. ಕಾನ್ಶಿಯಸ್ನೆಸ್, ಅರಿವು ಅರಿವನ್ನೇ ನೋಡೋದು. ಯಾಕಂದ್ರೆ ಆ ಅರಿವೇ ನೋಡೋದಲ್ವಾ. ಯು ಕಾಂಟ್ ಸಿ ದಟ್ ಅರಿವು. ಮಾತಾಡಿದ್ದು ಏನು? ನೀನ್ ಮಾತಾಡೋದು ಅದೇ ಮಾತಾಡೋದೆ. ಅದೇನ್ ಮಾತಾಡೋದು ಅದೇ ನೀವು ಮಾತಾಡೋದು. ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಅಂತ ಹೇಳ್ತಾ ಇದ್ದಾರಲ್ಲ, ಹೌದು. ಹೌದು, ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಆಗುತ್ತೆ. ಅಮ್ಮ, ಈ ಲೌಕಿಕಕ್ಕೆ ಬಂದ್ರೆ ಭ್ರಮೆಯಲ್ಲಿ ಬೀಳ್ತೀವಲ್ವಾ. ಇದು ಸ್ವಿಚ್ ಆಫ್. ಅದ್ರೊಳಗಿದ್ರೆ ಬ್ರಹ್ಮನ್ ಜೊತೆಗಿದ್ರೆ ಸ್ವಿಚ್ ಆನ್. ಇಲ್ಲಿ ಬಂದ್ರೆ ಆಫ್, ಅಲ್ಲೋದ್ರೆ ಆನ್. ಬಟ್ ಸಹಜ ಸಮಾಧಿಲಿ ಆನ್ ಆಫ್ ಇದೆಯಾ? ಸಹಜ ಸಮಾಧಿನಲ್ಲಿ ಆನ್ ಅಂಡ್ ಆಫ್ ಇದೆಯಾ? ಸಹಜ ಸಮಾಧಿನಲ್ಲಿ ಇಲ್ಲ. ನೀವು ಅಲ್ಲೇ ಇರ್ತೀರಾ. ಬಟ್ ನಿಮ್ಗೆ ಎಚ್ಚರ ಆದ್ರೆ ನೀವು ತಿರ್ಗಾ ಈ ಭ್ರಮೆ ಎಚ್ಚರ ಅಂದ್ರೆ ಏನು? ಸಹಜ ಸಮಾಧಿಲಿ ಎಚ್ಚರ ಅಂತ ಇದೆಯಾ? ಇಲ್ಲ, ಅದಷ್ಟೇ. ಅಂತ ಕೂತಿರ್ತೀವಿ ಅಷ್ಟೇ. ಸೊ ಆನ್ ಅಂಡ್ ಆಫ್ ಅಂತ ಇಲ್ಲ, ಕಂಪಾರ್ಟ್ಮೆಂಟ್ಸ್ ಇಲ್ಲ, ಲೌಕಿಕ ಅಧ್ಯಾತ್ಮ ಅಂತ ಇಲ್ಲ, ಅಲ್ಲಿ ಏನೂ ಇಲ್ಲ. ಸೊ ಆನ್ ಅಂಡ್ ಆಫ್ ಅನ್ನೋದು ಅಹಂ ಬ್ರಹ್ಮಾಸ್ಮಿಗೆ ಅಷ್ಟೊಂದು ಸೂಕ್ತನ ಅಂತ ಯೋಚನೆ ಮಾಡಿ. ಇಲ್ಲ, ನೀವು ಲೌಕಿಕದ ಇಲ್ಲಿ ಪ್ರಾರಬ್ಧ ಇರೋವರೆಗೂ ನಾವು ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಆಗ್ಲೇಬೇಕು. ಪ್ರಾರಬ್ಧ ದೇಹದ ರೂಪದಲ್ಲಿ ಇದ್ದೇ ಇರುತ್ತೆ, ಜ್ಞಾನಿಗೂ ಇದ್ದೇ ಇರುತ್ತೆ. ಹೌದು. ಆದ್ರೆ ಸ್ವಿಚ್ ಆನ್ ಸ್ವಿಚ್ ಆಫ್ ಇರಲ್ಲ. ಯಾರಿಗೆ? ಜ್ಞಾನಿಗೆ. ಅವರು ಈ ಲೋಕಕ್ಕೆ ಬಂದಾಗ ಅವರು ಲೋಕಕ್ಕೆ ಬರೋದು ಹೋಗೋದು ಅಂತ ಇಲ್ಲ. ಅವರು ಅಂದ್ರೆ ಸಮಾಧಿಲಿ ಬರೋದು ಹೋಗೋದು, ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು, ಎರಡು ಡಿಫ್ರೆಂಟ್ ಮೋಡ್ಸು. ಒಂದು ಆಧ್ಯಾತ್ಮ, ಒಂದು ಲೌಕಿಕ, ಅದೆಲ್ಲ ಇಲ್ಲ. ಇಲ್ಲ, ಕರೆಕ್ಟ್. ಲೌಕಿಕ ಅನ್ನೋದು ಅವ್ರಿಗೆ ಇಲ್ಲೇ ಇಲ್ಲ. ಕರೆಕ್ಟ್, ಐ ಅಗ್ರಿ. ಸೊ ಅಹಂ ಬ್ರಹ್ಮಾಸ್ಮಿ ವಾಕ್ಯದಲ್ಲಿ ಅವೆಲ್ಲ ಸ್ವಲ್ಪ ಬರದೇ ಇದ್ರೆ ಇನ್ನೂ ಸ್ವಲ್ಪ ಅರ್ಥ ಆಗ್ತದೆ ಕೇಳೋದು.
ನಂದು ಒಂದು ಕ್ವೆಶ್ಚನ್ ಇದೆ. ಈಗ ನಿಮ್ಮ ಟಾಕ್ ಆಲ್ಮೋಸ್ಟ್ 9 ಮಿನಿಟ್ಸ್ ಆಯಿತು. ಇದರಲ್ಲಿ ನಿಮ್ಮ ಪ್ರಕಾರ ಏನನ್ನ ಕಟ್ ಮಾಡಿದ್ರೆ 7 ಮಿನಿಟ್ಸ್ಗೆ ತರ್ಬೋದು? ಏನ್ ಕಟ್ ಮಾಡಿದ್ರೇನಾ? ಒಂದೆರಡು ಉದಾಹರಣೆ ಕಟ್ ಮಾಡ್ಬೇಕಾಗಿತ್ತು. ನಾನು ದೀಪದ ಉದಾಹರಣೆ ತಗೊಂಡೆ ಅಲ್ವಾ, ಎಣ್ಣೆ ಬತ್ತಿ ಅದನ್ನ ಕಟ್ ಮಾಡಿದ್ರೆ 7 ಮಿನಿಟ್ಸ್ ಬರ್ತಾ ಇತ್ತು. ಸೊ ಎರಡರಲ್ಲಿ ಒಂದು ಉದಾಹರಣೆ, ಎರಡು ಸಿಮಿಲರ್ ಉದಾಹರಣೆ ಆಯ್ತಲ್ವಾ? ಹೌದು, ಒಂದು ಉದಾಹರಣೆ ಕಟ್ ಮಾಡ್ಬೇಕಾಗಿತ್ತು. ತೆಂಗಿನಕಾಯಿದು ಮತ್ತೆ ದೀಪದ್ದು ಒಂದೇ ಪಾಯಿಂಟ್ ಅನ್ನ ಪ್ರೂವ್ ಮಾಡ್ತಾ ಇತ್ತು. ಎಸ್, ಒಂದು ಉದಾಹರಣೆ ನೀವು ಕಟ್ ಮಾಡಿ. ಪರ್ಫೆಕ್ಟ್ ಆಗಿ ಅನಲೈಸ್ ಮಾಡಿದ್ದೀರ. ಅದು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ತಗೊಂಡಿದ್ರೆ ಹೌದು, ಕರೆಕ್ಟ್ ಆಗಿರೋದು. ಈ 7 ಮಿನಿಟ್ಸ್ಗೆ ಬರ್ಬೋದು. ಇಲ್ಲದೆ ಹೋದ್ರೆ ಟಾಕ್ ತುಂಬಾ ಚೆನ್ನಾಗಿತ್ತು. ನೀವು ಇದೆಲ್ಲ ಹಾವಿನ ಕಥೆ ಬಿಡಿಸಿ ಹೇಳಿದ್ದು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರಿ. ಅದನ್ನ ಹಾವಿನ ಕಥೆ ಅಲ್ಲಿ ಯಾರೋ ಮುಂಚೆನೆ ಹೋಗಿದ್ದವ್ರು ಬರ್ತಾರೆ, ಅದು 2 ವಾರದಿಂದ ಬಿದ್ದಿದ್ದಪ್ಪ, ಅವೆಲ್ಲ ಚೆನ್ನಾಗಿತ್ತು. ಅಡಿಷನಲ್ ಡೀಟೇಲ್ಸು ಅದೆಲ್ಲ ಸ್ವಲ್ಪ ಇಟ್ ಮೇಡ್ ದ ಸ್ಟೋರಿ ಇಂಟ್ರೆಸ್ಟಿಂಗ್. ಸೊ ಎಕ್ಸಾಂಪಲ್ಸ್ ಚೆನ್ನಾಗಿತ್ತು. ಬಟ್ ಟೈಮ್ಗೆ ಒಂದು ಸ್ವಲ್ಪ ನೀವು ಕಟ್ ಮಾಡಿ ತೆಗ್ದಿದ್ರೆ ಈ ಕೂಡ ಬೀನ್ ಮೋರ್ ಪವರ್ಫುಲ್ ಟಾಕ್. ಬಟ್ ಅದರ್ವೈಸ್ ವೆರಿ ಗುಡ್. ಮತ್ತೆ ಸ್ವಲ್ಪ ಕನ್ಫ್ಯೂಷನ್ ಅನ್ನ ತೆಗಿಬೇಕು. ಆನ್ ಆಫ್ ಎಚ್ಚರ ಮಾಡ್ಕೋತೀವಿ, ಬರ್ತೀವಿ, ಹೋಗ್ತೀವಿ ಅನ್ನೋದೆಲ್ಲ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನ್ ಅಂತ ದ್ವೈತ ಇಲ್ಲದೆ ಇರೋ ಸ್ಥಿತಿನಲ್ಲಿ ಅದೆಲ್ಲ ಅಪ್ಲೈ ಆಗುತ್ತೆ. ಜ್ಞಾನಿಗೆ, ಸಾಧಕನಿಗೆ ಅಪ್ಲೈ ಆಗುತ್ತೆ. ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಾನೆ, ಬರ್ತಾನೆ. ನಾವಿನ್ನ ಸ್ಟೇಜ್ ಅಲ್ಲಿ ಇದೀವಲ್ವಾ, ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್. ಇದು ನಾವು ನಮ್ಮ ಸ್ಟೇಜ್ ಮಾತಾಡ್ತೀವಲ್ಲ, ಸಾಧಕರಾಗಿ ಅಂತ ಹೇಳ್ಬೋದು. ಸಾಧಕರಾಗಿದ್ದಾಗ ಹೀಗಾಗುತ್ತೆ, ಆದ್ರೆ ಜ್ಞಾನಿಗೆ ಹೀಗಿರೋದಿಲ್ಲ. ಎಸ್, ಅದೊಂದು ವರ್ಡ್ ಸೇರಿಸ್ಬೇಕಾಗಿತ್ತು. ಟೈಮ್ ಆಗ್ಬಿಡ್ತಲ್ವಾ, ಅಷ್ಟರಲ್ಲಿ ಸರಿ ಸುಮ್ಮನೆ ಆಗ್ಬಿಟ್ಟೆ. ಅದು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ. ಯಾಕೆಂದ್ರೆ ಅಹಂ ಬ್ರಹ್ಮಾಸ್ಮಿ ರಿಯಲೈಸೇಷನ್ ನಲ್ಲಿ ಉಪಯುಕ್ತತೆ ಏನು ಅಂತ ಬರ್ತದೆ. ಇದೇ ಆನ್ ಆಫೇ ಇದ್ರೆ ದೆನ್ ವಾಟ್ ಈಸ್ ದ ಪಾಯಿಂಟ್? ಪುನರಪಿ ಜನನಂ ಪುನರಪಿ ಮರಣಂ. ಆ ಪಾಯಿಂಟ್ ಸ್ವಲ್ಪ ಫೋರ್ಸ್ಫುಲ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ನಾನು ಅದು ಒತ್ತಿ ಹೇಳ್ಕೊಂಡಿದ್ದೀನಿ, ಅದು ಬರಬಾರ್ದು, ದ್ವಂದ್ವ ಬರಬಾರ್ದು ಅಂತ. ಅದಕ್ಕೆ ನಳಿನಿ ಅವ್ರ ಮುಂದೆ ಎಲ್ರ ಮುಂದೆನೂ ಒಂದೊಂದು ಗಡಿಯಾರ ಅಥವಾ ಒಂದು ವಾಚ್ ಮ್ಯಾಂಡೇಟ್ರಿ. ಟೈಮ್ ಕೀಪರು ಕಡೆ ನೋಡ್ಬೋದು, ನೋಡದೇ ಇರ್ಬೋದು. ಉಮಾ ಅವರೇ, ಅವ್ರು 7 ಮಿನಿಟ್ಸ್ಗೆ ನೀವು ಒಂದು ವಾಯ್ಸಲ್ಲೂ ಹೇಳಿ ಯಾರು ಟೈಮ್ ಕೀಪರ್ ಆಗಿರ್ತಾರೋ. ನಾನು ಅವ್ರನ್ನ ನೋಡ್ತಾನೆ ಇದ್ದೆ. ಆಡಿಯೋ ಮಾಡ್ಕೊಂಡು ಒಂದು ಆಡಿಯೋ ಆನ್ ಮಾಡ್ಕೊಂಡು ಒಂದ್ಸಲ ಹೇಳಿ. ಇಲ್ಲ, ನಾನು ಉಮಾನ್ ಆಕ್ಚುಲಿ ನೋಡ್ಕೊಂಡೇ ಮಾತಾಡಿದ್ದೀನಿ ಇವತ್ತು. ನಾನು ಎಲ್ಲೂ ನೋಡಿಲ್ಲ, ಅವ್ರನ್ನೇ ನೋಡ್ಕೊಂಡು ಮಾತಾಡಿರೋದು. ನೆಕ್ಸ್ಟ್ ಯಾರು? ಉಮಾನ್ ನೋಡ್ಕೊಂಡು ಮಾತಾಡ್ದೆ. ತೋರಿಸ್ತೀನಿ ಹೇಳಿದ್ರಲ್ವಾ, ಗೊತ್ತಾಯ್ತು, ಅವ್ರನ್ನ ತೋರಿಸಿದ್ರು. ನೆಕ್ಸ್ಟ್ ನಂದು. ಓಕೆ ನಳಿನಿ ಅವರೇ, ಚೆನ್ನಾಗಿ ಮಾತಾಡಿದ್ರಿ. ಈಗ ಮುಂದೆ ನಳಿನಿಯವರು, ಸಾರಿ ಶೋಭಾ ಅವರು ಸರ್ವಂ ಖಲ್ವಿದಂ ಬ್ರಹ್ಮ ಅದ್ರ ಬಗ್ಗೆ. ಹರಿ ಓಂ. ಸದ್ಗುರುಗಳ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಜ್ಞಾನ ಜ್ಯೋತಿಯರಿಗೂ ನನ್ನ ನಮಸ್ಕಾರಗಳು. ಸರ್ವಂ ಖಲ್ವಿದಂ ಬ್ರಹ್ಮ, ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಖಂಡಿತವಾಗಿಯೂ ಬ್ರಹ್ಮನೇ ಆಗಿದೆ. ಈ ಮಹಾವಾಕ್ಯನ ಸಾಮವೇದದ ಚಾಂದ್ರೋಕ್ಯ ಉಪನಿಷತ್ತಿನಲ್ಲಿ ತೆಗೆದುಕೊಂಡಿದ್ದಾರೆ. ಅಂದರೆ ನೀನೇನಂದು ಅರಿಯದೆ ಜಗತ್ತನ್ನು ಅರಿಯಲು ಹೋದರೆ ಅದೇ ಜಗತ್ತು ನಿನ್ನನ್ನು ನೋಡಿ ನಗಲು ಪ್ರಾರಂಭಿಸುತ್ತದೆ. ಮೊದಲು ನಿನ್ನ ಮನಸ್ಸನ್ನು ಅರಿಯಲು ಪ್ರಾರಂಭಿಸು, ನಂತರ ಜಗತ್ತನ್ನು ತಿಳಿಯುವ ಪ್ರಯತ್ನ ಮಾಡು, ಆಗ ಇಡೀ ಜಗತ್ತೇ ಆತ್ಮಸ್ವರೂಪವಾಗುತ್ತದೆ ಅಂತಂದ್ಬಿಟ್ಟು ಮೊದಲು ನಾನು ಯಾರು ಅಂತ ಹರಿಬೇಕು. ನಾನು ಯಾರು ಅಂತ ಹರಿದನೆ ಏನು ಹೇಳೋದಕ್ಕೆ ಸಾಧ್ಯ? ಹಾಗಾಗಿ ಸಚ್ಚಿತ್ ಆನಂದ ಸ್ವರೂಪನೇ ನಾನು ಅನ್ನೋದನ್ನು ಮೊದಲು ನಾವು ಹರಿಬೇಕಾಗತ್ತೆ.
ಅಂದರೆ ಇರುವಿಕೆ, ಸತ್ ಇರುವಿಕೆ, ಆ ಅಸ್ತಿತ್ವ, ನನ್ನಲ್ಲಿರುವ ಅಸ್ತಿತ್ವ ಏನೇನು ಕಾಣಿಸ್ತಾ ಇದೆ ಇಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಏನೇನು ಸೂರ್ಯ, ಚಂದ್ರ, ನಕ್ಷತ್ರ ಏನೇನು ಕಾಣಿಸ್ತಾ ಇದೆ, ಬೆಟ್ಟ ಗುಡ್ಡ ಎಲ್ಲದರಲ್ಲೂ ಇರುವುದು ಅದೇ ಅಸ್ತಿತ್ವ. ಆ ಇಡೀ ಜಗತ್ತೇ ನಮ್ಗೆ ಏನೇನು ಗೋಚರ ಆಗುತ್ತೆ ಅದೆಲ್ಲನೂ ಬ್ರಹ್ಮನೇ ಅಂತ ಅಂದ್ಬಿಟ್ಟು ಸರ್ವಂ ಕಲ್ವಿದಂ ಬ್ರಹ್ಮ ಅಂತಂದರೆ, ಅಂದರೆ ಒಬ್ಬ ಜ್ಞಾನಿ ಎಲ್ಲವನ್ನು ಸರ್ವಾತ್ಮ ಭಾವದಿಂದ ನೋಡ್ತಾನೆ. ಈ ಸೂರ್ಯ ಆಗಲಿ, ಚಂದ್ರ ಆಗಲಿ, ನಕ್ಷತ್ರ ಎಲ್ಲನೂ ಸರ್ವಾತ್ಮ ಭಾವದಿಂದ ಅವನು ನೋಡ್ತಾನೆ. ಜ್ಞಾನಿ ಆದವನು ಎಲ್ಲವೂ ಸರ್ವಸ್ವವು ನಾನೇ ಆಗಿದ್ದೀನಿ, ಎಲ್ಲವೂ ಬ್ರಹ್ಮವೇ ಆಗಿದೆ ಅನ್ನೋ ಭಾವದಲ್ಲಿ ಹೇಳ್ತಾನೆ. ದೇಹನೂ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿನೂ ನಾನಲ್ಲ, ಎಲ್ಲವೂ ಬ್ರಹ್ಮವೇ ಆಗಿದೆ. ಆ ಸರ್ವಾತ್ಮ ಭಾವದಲ್ಲಿ ಜ್ಞಾನಿ ನಿಂತಿರ್ತಾನೆ. ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಏನಂತಂದರೆ, ವಿಶ್ವರೂಪ ದರ್ಶನ ಕೊಡಬೇಕಾದ್ರೆ ಎಲ್ಲನೂ ನನ್ನಲ್ಲಿ ಅಡಕವಾಗಿದೆ, ಎಲ್ಲನೂ ನಾನೇ ಆಗಿದ್ದೀನಿ. ಪ್ರತಿಯೊಂದು ಆ ಕೃಷ್ಣನಲ್ಲಿ ಎಲ್ಲವೂ ಸೇರಿದೆ, ಅಂದರೆ ಬ್ರಹ್ಮನೆಲ್ಲ ಎಲ್ಲವೂ ಇದೆ, ಯಾವುದೂ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ 11ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ ವಿಶ್ವರೂಪ ದರ್ಶನದಲ್ಲಿ. ಹಾಗೆಯೇ ಇಲ್ಲಿ ರಮಣರು ಅಷ್ಟೇ ಮೊನ್ನೆ ಅರುಣಾಚಲ ಬೆಟ್ಟ ನಾನು ನೋಡ್ತಾ ಕೂತಿರ್ತಾರೆ. ಅಲ್ಲಿಗೆ ಒಬ್ಬ ಸಾಧಕ ಬಂದು ಕೇಳ್ತಾರೆ, ಸ್ವಾಮಿ ಏನು ಮಾಡ್ತಿದ್ದೀರಾ ತಾವು ಅಂತ. ಆಗ ಅವ್ರು ಹೇಳ್ತಾರೆ, ನನ್ನನ್ನೇ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಆ ಬೆಟ್ಟನೂ ನಾನೇನೆ, ಎಲ್ಲನೂ ನಾನೇನೇ ಆಗಿದ್ದೀನಿ, ಎಲ್ಲನೂ ಹಾಗೆ ಇದ್ದಾಗ ಎಲ್ಲನೂ ಬ್ರಹ್ಮನೇ ಆಗಿದೆ ಅನ್ನೋ ರೀತಿಯಲ್ಲಿ ಅಲ್ಲಿ ರಮಣ ಮಹರ್ಷಿಗಳು ಉತ್ತರ ಕೊಡ್ತಾರೆ. ಒಮ್ಮೆ ಶಾರದಾದೇವಿಯವರು ಸತನು ದಕ್ಷಿಣೇಶ್ವರಕ್ಕೆ ಹೋಗ್ಬೇಕಾದ್ರೆ ಶಾರದಾದೇವಿಯವರು ಉದಾಹರಣೆ ತಗೋತೀನಿ. ಯಾಕೆಂದರೆ ಅವರು ಪೂರ್ತಿ ಸರ್ವಾತ್ಮ ಭಾವದಲ್ಲಿ ನಿಂತಿದ್ದವರು. ಅವರು ಮಹಾ ತಾಯಿ ಆಕೆ ಎಲ್ಲರನ್ನೂ ಬ್ರಹ್ಮತತ್ವನೇ ನೋಡಿರ್ತಾರೆ, ಬ್ರಹ್ಮನೇ ನೋಡಿರ್ತಾರೆ ಅವರು. ಹಾಗಾಗಿ ಒಂದು ಸಲ ದಕ್ಷಿಣೇಶ್ವರಕ್ಕೆ ಹೋಗ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ. ದಟ್ಟವಾದ ಕಾಡಿನ ತೇಲೋ ಬೋಲೋ ಅಂತಲೇ ಹೇಳ್ತಾರೆ ಕಾಡೆಸರು. ಅದರಲ್ಲಿ ಹೋಗ್ತಾ ಇರ್ತಾರೆ. ಅವರ ಸಹ ಪ್ರಯಾಣಿಕರಿಗೆ ಅವರು ಮುಂದಕ್ಕೆ ನಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಯಾಕೆಂದರೆ ಆವಾಗ ವಾಹನದ ಅನುಕೂಲ ಇರೋದಿಲ್ವಲ್ಲ, ಹಾಗಾಗಿ ನಡಿಗೆಯಲ್ಲೇ ಹೋಗ್ತಿರ್ತಾರೆ. ಆ ಕಾಡಿನ ಮಧ್ಯದಲ್ಲಿ ಅವರು ಸಿಕ್ಕಾಕೊಂಡಾಗ ಏನಾಗುತ್ತೆ, ಕತ್ಲೆ ಆಗಿರುತ್ತೆ. ಅಲ್ಲೆಲ್ಲ ದರೋಡೆಕೋರು ತುಂಬ ಇರ್ತಾರೆ. ಆ ದರೋಡೆಕೋರು ಒಬ್ಬ ಎದುರಿಗೆ ಬಂದುಬಿಡ್ತಾನೆ. ಬಂದಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ, ದಕ್ಷಿಣೇಶ್ವರಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ನಿಮ್ಮ ಹಳಿಯ ಇದ್ದಾನೆ ಅಪ್ಪ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಅಂದರೆ ಆ ದರೋಡೆಕೋರನನ್ನು ಸತನು ಅವರು ಬ್ರಹ್ಮನಾಗಿ ನೋಡಿದ್ರು ಅಂತ. ಯಾವಾಗ ಬ್ರಹ್ಮನಾಗಿ ನೋಡಿದಾಗ ಅಂಥವ್ರು ನಮ್ಮ ಎದುರಿಗೆ ಯಾರಿರ್ತಾರೆ ಎಲ್ಲರೂ ಅಷ್ಟೇ. ಆವಾಗ ಅವರು ಸಹ ಸಾಧುನೇ ಹಾಕ್ಬಿಡ್ತಾರೆ. ಅವರಲ್ಲಿ ಯಾವಾಗ ನಾವು ಬ್ರಹ್ಮತತ್ವ ನೋಡಿ ಅವರನ್ನು ಆ ರೀತಿ ಉಚ್ಚಾರಣೆ ಮಾಡಿದಾಗ ಅವರನ್ನು ಬ್ರಹ್ಮನೇ ಹಾಕ್ಬಿಡ್ತಾರೆ. ಇಲ್ಲಿ ನೋಡ್ತಿರೋನು ಬ್ರಹ್ಮನೇ, ಅವರು ಬ್ರಹ್ಮನೇ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದಾಹರಣೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದ್ಸತಿ ಶಾರದಾದೇವಿಯವರು ಕಲ್ಕತ್ತೆಗೆ ಇದ್ದಾಗ ಒಬ್ಬ ಪದ್ಮ ವಿನೋದ ಅಂತ ಅಂದ್ಬಿಟ್ಟು ಅವನು ಕುಡ್ಕೊಂಡು ಬರ್ತಿರ್ತಾನೆ. ಶಾರದಾದೇವಿಯವ್ರನ್ನ ಮಾತಿನ ಕೂಗಿ ಕರೀತಾರೆ, ಯಾರೂ ಹೊರಗಡೆ ಬರೋದಿಲ್ಲ. ಕೊನೆಗೆ ಅವನು ಒಂದು ಹಾಡು ಹೇಳ್ತಾನೆ, ಅದನ್ನು ಕೇಳಿಸ್ಕೊಂಡು ಶಾರದಾದೇವಿ ಹೊರಗಡೆ ಬಂದು ಕಿಟಕಿ ಮೂಲಕ ನೋಡ್ತಾರೆ. ಅಂದರೆ ಹೇಗೆ ಎಚ್ಚರಿಸುತ್ತೆ ಅವರನ್ನು ಎಲ್ಲ. ಯಾರೋ ಒಬ್ಬ ಭಕ್ತ ಬಂದು ಕೂಗಿದ್ರು ಅವ್ರಿಗೆ ಸದಾಕಾಲ ಎಚ್ಚರದಿಂದ ಇರ್ತಾರೆ. ಅಂಥವನು ಸತ ಉತ್ತರ ಮೂಲಕವಾಗಿ ಅವ್ರು ಬಂದು ನೋಡ್ತಾರೆ. ಅಂದರೆ ಎಚ್ಚರದಲ್ಲಿರಲಿ ಮತ್ತು ನಿದ್ದೆಯಲ್ಲಿರಲಿ ಪ್ರತಿಯೊಂದು ಟೈಮಲ್ಲೂ ಅವರು ಎಲ್ಲ ಸದಾಕಾಲನವರು ಬ್ರಹ್ಮರೂಪದಲ್ಲೇ ಇರ್ತಾರೆ ಅಂತ ಅಂದ್ಬಿಟ್ಟು ಮೂಲಕ ತಿಳಿಸ್ಕೊಬೋದು. ಮತ್ತು ದರೋಡೆಕೋರ ಅಂದಾಗ ಹಂಸದ್ದನ್ನು ನೋಡ್ಕೊಬೋದು. ಅವನನ್ನು ಸಹ ಅವನಂಥ ದರೋಡೆಕೋರ ಆಗಿದ್ರು ಸತನು ಅವನನ್ನು ಸತ ಸಾಧುಭಾವದಲ್ಲಿ ಅವ್ರು ತರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬ್ರಹ್ಮರೂಪದಲ್ಲಿ ಯಾವಾಗ ನಾವು ಎಲ್ಲರನ್ನು ನೋಡಿದಾಗ ಆ ಗುರುಗಳಲ್ಲಿ ನಾವು ಜ್ಞಾನವನ್ನು ತಿಳ್ಕೊಂಡು ಆ ಬ್ರಹ್ಮರೂಪದಲ್ಲಿ ಇದ್ದಾಗ ಎಲ್ಲನೂ ಬ್ರಹ್ಮನೇ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನಾವು ನೋಡಿದಾಗ ಎಲ್ಲನೂ ಆ ಬ್ರಹ್ಮರೂಪದಲ್ಲಿ ನೋಡಿದಾಗ ಎದುರುಗಡೆ ಇರೋರು ಸತ ಬ್ರಹ್ಮನೇ ಆಗ್ಬಿಟ್ಟಿರ್ತಾರೆ ಅವರು. ಮತ್ತು ಇದರಲ್ಲಿ ಒಂದು ದೊಡ್ಡೊಂದು ಹಾಗೆ ಅಂಗುಲಿಮಾಲ ಕಥೆ ತಗೊಂಡಾಗ ಅಂಗುಲಿಮಾಲನೂ ಸಹ ಅದೇ ರೀತಿ ಶರಣಾಗ್ಬಿಡ್ತಾನೆ. ಹಾಗಾಗಿ ಎಂತೆಂಥವರು ಶರಣಾಗ್ಬಿಡ್ತಾರೆ. ಯಾವಾಗ ಈಗ ಗುರುಗಳು ಯಾವ ರೀತಿ ನಮ್ಮನ್ನೆಲ್ಲನೂ ಒಂದು ದಾರಿಗೆ ತೊಗೊಂಡು ಹೋಗ್ತಿದ್ದಾರೆ, ಆ ರೀತಿ ಎಲ್ಲ ನಮ್ಮಲ್ಲಿ ಎಲ್ಲರಲ್ಲೂ ಒಂದು ಬ್ರಹ್ಮ ಭಾವನೆಯಿಂದ ಅವರು ನೋಡ್ತಾ ಇದ್ದಾಗ ನಮ್ಮನ್ನು ಅದೇ ದಾರಿಗೆ ತೊಗೊಂಡು ಹೋಗ್ತಾರೆ ಅವರು ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಮಾಯೆ ಅನ್ನೋದು, ಪ್ರಪಂಚ ಅನ್ನೋದು ಈ ಮಾಯೆಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿವಿ. ಈ ಮಾಯೆಯಿಂದ ಹೊರಗಡೆ ಬಂದು
ಜ್ಞಾನಿಯಾದ ಗುರು ಬಳಿ ನಾವು ಜ್ಞಾನ ಪಡ್ಕೊಂಡು ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲನೂ ಬ್ರಹ್ಮವೇ ಅಂತ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಎಂದರೋ ಮಹಾನುಭಾವರು ಅಂದರೀಗಿ ವಂದನೆ ಮೂಲು ಅಂತ ಹೇಳ್ತಾರೆ ತ್ಯಾಗರಾಜರು. ಎಷ್ಟೋ ಜನ ಮಹಾನುಭಾವರು, ಎಲ್ಲರೂ ತುಂಬ ಜನ ಮಹಾನುಭಾವರು ನಮ್ಗೆ ಗೊತ್ತಾಗೋದಿಲ್ಲ ಅಂತ ಮಹಾನುಭಾವರು ಇರ್ತಾರೆ. ಅಂತ ಮಹಾನುಭಾವರಿಗೆ ವಂದನೆಗಳು ತಿಳಿಸ್ತಾ ಬ್ರಹ್ಮ ಮೊಕ್ಕಟೆ ಬ್ರಹ್ಮ ಮೊಕ್ಕಟೆ ಇವೆಲ್ಲನೂ ಬ್ರಹ್ಮನೇ ಅಂತ ಅಂದ್ಬಿಟ್ಟು ಹೇಳ್ತಾ ನಾನು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲವನ್ನೂ ಬ್ರಹ್ಮನೇ ಅಂದ್ಬಿಟ್ಟು ಈ ಭಾವದಲ್ಲಿ ಹೇಳ್ತಾ ನಾನು ನಮ್ಮ ಮಾತನ್ನು ಮುಗಿಸ್ತೀನಿ. ಹರಿಗೋ. ಇನ್ನೂ ಒಂದು ನಿಮಿಷಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ. 6 ನಿಮಿಷ 11 ಸೆಕೆಂಡ್ ಆಗಿದೆ. ಮತ್ತೆ ಇನ್ನೊಂದು ಉದಾಹರಣೆ ತಗೊಬೋದು ಅಂದ್ರೆ ರಾಮಕೃಷ್ಣ ಪರಮಹಂಸರು ಆ ರುಗ್ನ ಶೈಲಿಯಲ್ಲಿ ಮಲಗಿರ್ತಾರೆ. ಅವ್ರಿಗೆ ಒಂದು ಸ್ವಲ್ಪನೂ ಹಲ್ಲಾಡಕ್ಕೆ ಆಗದೇನೆ ಇರೋಂಥ ಪರಿಸ್ಥಿತಿಯಲ್ಲಿ ಅವ್ರು ಇದ್ದಾಗ್ಲೂ ಸತನು ಅವರ ಶಿಷ್ಯರು ಕೆಲವರು ಖರ್ಜೂರದ ಮರದ ಹತ್ರಕ್ಕೆ ಹೋಗ್ಬಿಟ್ಟು ಖರ್ಜೂರನ ರಸನ ಸಂಗ್ರಹಿಸಕ್ಕೆ ಹೋಗ್ತಿರ್ತಾರೆ. ಅದು ಅವ್ರಿಗೆ ಗೊತ್ತಾಗ್ಬಿಟ್ಟು ಮಲಗಿರೋರು ಎದ್ದು ಓಡ್ತಾರೆ. ಹೇಗೆ ಹೋಗ್ತಾರೆ ಗೊತ್ತಿಲ್ಲ. ಅಲ್ಲಿ ಗೊತ್ತಾಗೋದಕ್ಕೆ ಶಾರದಾ ದೇವರು ಒಬ್ಬರಿಗೆ ಗೊತ್ತಾಗುತ್ತೆ. ಇದೇಗೆ ಇವ್ರು ಈ ಥರ ಓಡ್ತಿದ್ದಾರೆ, ಮಗ್ಗಲಿಗೆ ತಿರ್ಗಕ್ಕೂ ಆಗದಿರೋ ಅಂತ ಹೇಗೆ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಅಂತ ಆಶ್ಚರ್ಯ ಆಗುತ್ತೆ. ಹೋಗಿ ನೋಡ್ತಾರೆ, ಕೋಣೆಯಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಪರಮಹಂಸರು ಇರೋದಿಲ್ಲ. ಮತ್ತೆ ಸ್ವಲ್ಪ ಹೊತ್ತು ಕಾಯ್ತಾರೆ. ಯಾವ ಸ್ಪೀಡಲ್ಲಿ ಅವ್ರು ಓಡೋಗಿರ್ತಾರೆ ಅಷ್ಟೇ ಸ್ಪೀಡಲ್ಲಿ ಮತ್ತೆ ಓಡಿ ಬಂದು ಮಲಗ್ತಾರೆ ಅಲ್ವ ಅವರು. ಆಗ ಶಾರದಾ ದೇವ್ರಿಗೆ ಬಂದ್ಬಿಟ್ಟು ಹೋಗ್ಬಿಟ್ಟು ಪರಮಹಂಸನೇ ಕೇಳ್ತಾರೆ, ಇದು ಹೇಗೆ ನೀವು ಹೋಗೋದಕ್ಕೆ ಸಾಧ್ಯ ಆಯಿತು ಅಂತ ಅಂದಾಗ ಹೇಳ್ತಾರೆ, ಅಲ್ಲಿ ಕೆಲವು ಭಕ್ತರು ಹೋಗಿದ್ರು, ಅಲ್ಲಿ ಒಂದು ಕಾಳಿಂಗ ಸರ್ಪ ಇತ್ತು, ಅದನ್ನು ಅವ್ರನ್ನ ಕೊಲ್ಲೋದಕ್ಕೆ ಸಾಧ್ಯ ಇತ್ತು, ಅದಕ್ಕೋಸ್ಕರ ಅದು ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಎಚ್ಚರಿಕೆ ಕೊಟ್ಬಿಟ್ಟು ಬಂದೆ ನಾನು ಅಂತ ಹೇಳ್ತಾರೆ. ಹಾಗಾಗಿ ಅವರು ಅಂಥ ಪರಿಸ್ಥಿತಿಯಲ್ಲೂ ಸತನ ಬ್ರಹ್ಮಭಾವದಲ್ಲೇ ಯಾವ ರೀತಿ ಮಾಡಿದ್ರು ಅಂದರೆ ಹೋಗ್ತಿರೋರು ಅಲ್ಲಿ ಖರ್ಜೂರ ಮಾಡೋದಕ್ಕೆ ಹೋಗ್ತಿರೋರು ಬ್ರಹ್ಮನೇ, ಇಲ್ಲಿ ಹೋಗಿ ಅಲ್ಲಿ ಹಾವೂ ಬ್ರಹ್ಮನೇ, ಪರಮಹಂಸರು ಬ್ರಹ್ಮನೇ, ಅಲ್ಲಿ ಹೋಗಿ ಹೇಗೆ ಹಾವಿಗೆ ಎಚ್ಚರಿಕೆ ಕೊಟ್ಟರು, ಅವ್ರಿಗೆಲ್ಲ ಹೇಗೆ ಕಾಪಾಡೋದು ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೊಬೋದು. ಎಲ್ಲರಲ್ಲಿರೋದು ಆ ಬ್ರಹ್ಮನೇ ಅಂತ ಅಂದ್ಬಿಟ್ಟು ತಿಳ್ಕೊಬೋದು. ನಮಸ್ಕಾರ. 7 ನಿಮಿಷ 34 ಸೆಕೆಂಡ್ ಜಾಸ್ತಿ ಆಯಿತು. ಸೆಲ್ಫ್ ಮಧ್ಯದಲ್ಲಿ ನಿಲ್ಸಿದ್ನಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಏನು ಅಂದ್ಕೊಂಡಿದ್ದೆ ಅದನ್ನು ಉದಾಹರಣೆ ಮೂಲಕ ಹೇಳಲಿಕ್ಕೆ ಸಾಧ್ಯ ಆಯಿತು ನನಗೆ. ಸರ್ವಂ ಕಲ್ವಿದಂ ಬ್ರಹ್ಮಗೆ ಒಂದು ಹೇಳಿಬಿಟ್ಟು ನ್ಯಾಯ ಕೊಡ್ನ ಅಂತ ಅನಿಸುತ್ತೆ. ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಎಲ್ಲ ಹೇಳಿದ್ದೀನಿ, ಉದಾಹರಣೆ ಮೂಲಕ ಹೇಳಿದ್ದೀನಿ. ತುಂಬ ಚೆನ್ನಾಗಿ ಹೇಳಿದ್ರಿ ಶೋಭಾ, ವೆರಿ ನೈಸ್. ಥ್ಯಾಂಕ್ ಯು. ಪ್ರಶ್ನೆಗಳಿದೆಯಾ ಯಾರಾದರೂ? ಒಂದು ಪ್ರಶ್ನೆ ಕೇಳ್ತೀನಿ ಶೋಭಾ. ಅಹಂ ಬ್ರಹ್ಮಾಸ್ಮಿಗೆ ಹಾ ಹೇಳಿ. ಮತ್ತೆ ಸರ್ವಂ ಖಲ್ವಿದಂ ಬ್ರಹ್ಮ ಅವೆರಡಕ್ಕೂ ಏನ್ ರಿಲೇಶನ್ಶಿಪ್ ಇದೆ? ಅಹಂ ಬ್ರಹ್ಮಾಸ್ಮಿ ಅಂದಾಗ ಇಲ್ಲಿ ಒಂದು ಸ್ವಲ್ಪ ಸಾಧಕಂದು ಇನ್ನೊಂದು ಸ್ವಲ್ಪ ಪ್ರಯತ್ನ ಬೇಕಾಗತ್ತೆ ಸರ್ವಂ ಕಲ್ವಿದಂ ಬ್ರಹ್ಮ ಆಗಕ್ಕೆ. ಯಾಕೆಂದರೆ ಎಲ್ಲನೂ ಅಹಂ ಬ್ರಹ್ಮಾಸ್ಮಿ, ನಾವು ಬ್ರಹ್ಮನೇ ಅನ್ನೋದಾಗಿರುತ್ತೆ. ಈ ಸರ್ವಂ ಕಲ್ವಿದಂ ಬ್ರಹ್ಮದಲ್ಲಿ ಎಲ್ಲನೂ ಬ್ರಹ್ಮನೇ ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ಆ ಮಟ್ಟದಲ್ಲಿ ಅವನನ್ನು ನಿಲ್ಲೋದಕ್ಕಾಗುತ್ತೆ. ಎಲ್ಲನೂ ಒಂದೇ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು. ಸರಿ ಇದೆಯಾ ವಾಣಿಜ್ಯ ಇದು? ನಮ್ಮನ್ನ ನಾವು ಹೇಗೆ ಅರ್ಥ ಮಾಡ್ಕೋತೀವೋ ಅದು ಹೊರಗಡೆ ಪ್ರತಿಬಿಂಬಿಸುತ್ತೆ. ನಾನು ದೇಹ ಅನ್ಕೊಂಡ್ರೆ ಹೊರಗಡೆ ಎಲ್ಲರೂ ದೇಹಗಳು, ನಾನು ಮನಸ್ಸು ಅಂದ್ಕೊಂಡಾಗ ಎಲ್ಲರೂ ಮನಸ್ಸುಗಳು. ಸೊ ನಾನು ಬ್ರಹ್ಮನ್ ಅಂದ್ಕೊಂಡಾಗ ಹೊರಗಡೆ ಎಲ್ಲವೂ ಬ್ರಹ್ಮನ್. ಒಳಗಡೆ ಹೊರಗಡೆ ಡೈರೆಕ್ಟ್ಲಿ ರಿಲೇಟೆಡ್. ಅಹಂ ಬ್ರಹ್ಮಾಸ್ಮಿ ಆದಾಗ ಸರ್ವಂ ಬ್ರಹ್ಮಾಸ್ಮಿ ಆದಾಗ ಸರ್ವಂ ಕಲ್ವಿದಂ ಬ್ರಹ್ಮ ನಾಣ್ಯದ ಇನ್ನೊಂದು ಮುಖ ಇರ್ತದೆ, ಇದು ಅಲ್ಲಿ ಪ್ರತಿಬಿಂಬಿಸ. ಅದನ್ನು ನೆಗೆಟಿವ್ ಆಗೂ ಹೇಳ್ತಾರಲ್ವ, ಇನ್ನೊಬ್ಬರಲ್ಲಿ ಅವನಿಗೆ ತುಂಬ ಅಹಂಕಾರ ಅಂತ ನಾವು ಹೇಳ್ತೆ. ಅಂದರೆ ಮೊದಲು ನನ್ನಲ್ಲಿ ಅಹಂಕಾರ ಇದೆ, ಅದಕ್ಕೆ ನನಗೆ ಇನ್ನೊಬ್ಬರಲ್ಲಿ ಅಹಂಕಾರ ಗುರುತಿಸೋದಕ್ಕೆ ಗೊತ್ತಾಗ್ತದೆ, ಅದೇ ಪ್ರತಿಬಿಂಬಿಸುತ್ತೆ ನನಗೆ. ನಾನು ಬ್ರಹ್ಮನ್ ಅಂತ ನನ್ನನ್ನು ನೆಲೆಸ್ಬಿಟ್ರೆ ಆಟೋಮ್ಯಾಟಿಕಲಿ ಹೊರಗಡೆ ನೋಡಿದಾಗ ಬ್ರಹ್ಮ ದೃಷ್ಟಿನೇ, ಎಲ್ಲವೂ ಬ್ರಹ್ಮನ್. ಆ ಥರ ರಿಲೇಶನ್ಶಿಪ್ ಒಂದನ್ನ ವಾಣಿಜ್ಯ ಒಂದು ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ. ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ನೋಡ್ತಿರೋನು ಎಲ್ಲ ಬ್ರಹ್ಮನೇ ಅಂತ.
ಅಹಂ ಬ್ರಹ್ಮಾಸ್ಮಿ ಅಂದ್ರೆ ತಾವ್ ಹೇಳಿದ್ರಲ್ಲ ಈಗ ಅವನಿಗೆ ಯಾವ ಭಾವ ಇರುತ್ತೋ ಎದುರುಗಡೆದು ಅದೇ ಭಾವ ಅಂತನ. ಅಲ್ಲ, ನನ್ನ ನಿಜವಾದ ಸ್ವರೂಪ ನನಗೆ ಅರ್ಥ ಆದ ತಕ್ಷಣ ಹೊರಗಡೆ ಅದೇ ಸ್ವರೂಪ ಕಾಣಿಸುತ್ತೆ ನನಗೆ. ಅದು ಅಹಂ ಬ್ರಹ್ಮಾಸ್ಮಿನ. ಎರಡು, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನನ್ನ ನಿಜ ಸ್ವರೂಪ ನನ್ಗೆ ಅರ್ಥ ಆಗುತ್ತೆ. ಹೊರಗಡೆ ನೋಡಿದಾಗ ಅದೇ ಬ್ರಹ್ಮ, ಅದೇ ಸ್ವರೂಪ, ಎಲ್ಲವೂ ಅದೇ ಸ್ವರೂಪದ ಒಂದು ವ್ಯಕ್ತವಾಗ್ತಾ ಇದೆ ಅಷ್ಟೆ. ಬೇರೆ ಬೇರೆ ರೂಪದಲ್ಲಿ ಅದೇ ಸ್ವರೂಪ, ಅದೇ ಆತ್ಮ, ಅದೇ ಬ್ರಹ್ಮನ್ ವ್ಯಕ್ತ ಆಗ್ತಾ ಇದೆ. ಹೀಗೆ ಗೊತ್ತಾಗೋದು, ಗೋಚರ ಆಗೋದು ಮೊದಲು ನನ್ನ ಒಳಗಡೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ನನ್ ಗೋಚರ ಆದ ತಕ್ಷಣ ಇದು ಗೋಚರ. ಒಂದು ಕಾಯಿನ್ ಎರಡು ಫೇಸ್. ನನ್ನ ಸ್ವರೂಪ ನನ್ಗೆ ಅರ್ಥ ಆಗೋವರೆಗೂ ನನ್ಗೆ ಹೊರಗಡೆ ಅಹಂ ಬ್ರಹ್ಮಾಸ್ಮಿ ಅರ್ಥ ಆಗಲ್ಲ. ನನಗೆ ಎಫರ್ಟ್ಲೆಸ್ ಆಗಿ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಬ್ರಹ್ಮನ್ ಅಂತ ನನ್ಗೆ ಗೋಚರ ಆದ ತಕ್ಷಣ ಹೊರಗಡೆ ಎಲ್ಲರೂ ಬ್ರಹ್ಮನ್ ಅಂತ ಗೋಚರ. ಎರಡನೇ ಫೇಸ್ ಇಲ್ಲ, ಫೇಸ್ ಇಲ್ಲ ಫೇಸ್ ಅಂತ ಬರ್ಬೋದು, ಅಥವಾ ಒಬ್ರೊಬ್ರಿಗೆ ಫೇಸೇ ಆಗ್ತದೆ. ಫೇಸ್ ಅಂತ ಇಲ್ಲ, ಹೇಳಕ್ಕಾಗಲ್ಲ. ಒಬ್ರೊಬ್ರಿಗೆ ಒಂದೊಂಥರ ಇರುತ್ತೆ ಸಾಕು. ಬಿಕಾಸ್ ಬ್ರಹ್ಮ ಒಂದೇ, ಬ್ರಹ್ಮ ಒಕ್ಕಟೆ ಅಂತ ಹೇಳಿದಾಗ ಎರಡನೇ ಫೇಸ್ ಎಲ್ಲಿಂದ ಬರುತ್ತೆ? ಅಲ್ಲ, ಅದನ್ನ ಯಾಕೆ ಅಲ್ಲಿ ಅವಾಗ ಅರ್ಥ ಮಾಡ್ಕೊಂಡ್ರೆ ಒಬ್ರೊಬ್ರು ಸಾಧಕರಿಗೆ ಒಂದೊಂದು ತರ ಪ್ರಯಾಣ ಇರುತ್ತೆ. ಇದನ್ನ ವಾಣಿಜ್ಯ ಉದಾಹರಣೆ ಕೊಡುವಲ್ಲಿ ಅದೇ ಶೋಭಾ ಅವರು ಹೇಳಿದ್ರಲ್ಲ, ಇವಾಗ ಶಾರದಾ ದೇವಿಯವರು ಅವರು ಏನಂತ ಅವ್ರು ತಿಳ್ಕೊಂಡಿದ್ರು, ಅದಕ್ಕೆ ಆ ದರೋಡೆಗೋರನು ಕೂಡ ಅವ್ರು ಬ್ರಹ್ಮ ರೂಪಿ ಅಂತಾನೆ ತಿಳ್ಕೊಂಡ್ರು ಅಂತ ಆ ಎಕ್ಸಾಂಪಲ್ ಅಲ್ಲಿ ಅದು ಬಂತು ಆಕ್ಚುಲಿ. ಈಗ ರಾಮಕೃಷ್ಣರ್ಗೆ ವಿವೇಕಾನಂದ್ರ ಅಂತಾರೆ, ತಿನ್ಬಿಡಿ, ತಾಯಿನ ಕೇಳ್ಕೊಳ್ಳಿ, ಅಟ್ಲೀಸ್ಟ್ ಒಂದ್ 2 ಸ್ಪೂನ್ ಗಂಜಿ ಆಗೋ ಹಾಗೆ ಅವ್ರ ಕರುಣಿಸ್ಲಿ. ಅವರು ಇಲ್ಲ ನಾನು ಕೇಳಲ್ಲ ಅಂದ್ರು ಕೇಳಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಂದು ವಿಚಾರಿಸ್ತಾರೆ, ಕೇಳಿದ್ರ ತಾಯಿನ? ಅದಕ್ಕೆ ಕೇಳ್ದೆಪ್ಪ, ಏನಂದ್ರು ತಾಯಿ? ಅಷ್ಟೊಂದು ಲಕ್ಷಾಂತರ ಬಾಯಿಂದ ನೀನ್ ತಿಂತಾ ಇರ್ಬೇಕಾದ್ರೆ ಈ ಬಾಯಿಂದಾನು ತಿಂತಾ ಕೇಳ್ತಾರೆ. ಒಳಗೆ ನಾವ್ ಏನನ್ನ ಕಾಣ್ತೀವೋ ಹೊರಗಡೆ ಅದನ್ನ ಕಾಣ್ತೀವಿ. ನಮ್ಗೆ ಸಿಟ್ಟು ಬಂದಿದ್ದಾಗ ಎಲ್ಲ ಹೆಂಗ್ ಕಾಣಿಸುತ್ತೆ ನಮ್ಗೆ? ಎಲ್ರು ಕೆಟ್ಟೋದು, ಎಲ್ರು ನಂಗೆ ಕಾಟ ಕೊಡ್ತಾರೆ. ಒಂದ್ ರೀತಿಯಲ್ಲ ಒಂದ್ ರೀತಿ ಕಿರುಕುಳ ಕೊಡ್ತಾರೆ, ಒಂದ್ ರೀತಿಯಲ್ಲ ಒಂದ್ ರೀತಿ ಕಾಟ ಕೊಡ್ತಾರೆ. ಅದೇ ನಮ್ಗೆ ತುಂಬಾ ಆನಂದವಾಗಿದ್ದಾಗ ಎಲ್ರು ಒಳ್ಳೆಯವರು, ಸಂತೋಷನೇ ಕಾಣುತ್ತೆ ಅವಾಗ, ಬೇರೆ ಏನು ಇಲ್ಲ. ಒಳಗಡೆ ಏನಿರುತ್ತೋ ಹೊರಗಡೆ ಅದೇ ಪ್ರತಿಬಿಂಬ. ಹೌದು, ಒಳಗಡೆ ಏನಿದೆಯೋ ಅದೇ ಬರುತ್ತೆ ಹೊರಗಡೆ. ಕರೆಕ್ಟ್, ಸಿಂಪಲ್ ಟ್ರೂತ್. ನಮ್ ದಿನನಿತ್ಯದ ಅನುಭವದಲ್ಲೇ ಬರ್ತಾರೆ. ಎಸ್, ಇವಾಗ ತುಂಬಾ ಚೇಂಜಸ್ ಆಗಿದೆ, ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಫ್ಲೂಯೆನ್ಸಿ ಇತ್ತು, ಬಿಗಿನಿಂಗ್ ಟು ಎಂಡ್ ಆರಾಮಾಗಿ. ಅದೇ ಶೋಭಾನ ಫಸ್ಟ್ ಸ್ಟೇಜಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಶೋಭಾನ ಇದು ಅಂತ, ಅದೇ ಶೋಭಾ ಅಲ್ಲ ಅಂತ ಗೊತ್ತಾಯ್ತು. ಎಲ್ಲ ಗುರುಗಳು ಕೃಪೆ ವಾಣಿಜ್ಯ. ಮತ್ತೆ ನಮ್ಮಂಥವ್ರು ನಮಗೆ ಉದಾಹರಣೆಗಳು ಮೂಲಕ ಎಲ್ಲ ಹೇಳ್ಕೊಟ್ಟು ಉಮಾಜಿ ಆಗ್ಲಿ ತಾವಾಗ್ಲಿ ಎಲ್ಲಾನು ಹೇಳ್ಕೊಡ್ತಾ ಇರ್ತೀವಿ. ನಾವೆಲ್ಲರೂ ಈ ತರ ಅಲ್ಲ, ಈ ತರ ಕೊಡ್ಬೋದು, ಒಂದು ಟೈಮ್ ಜಾಸ್ತಿ ಅಂದ್ರೆ ಈ ತರ ಕಟ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೊಂದೆರಡು ಉದಾಹರಣೆ ನೀವು ಅದಕ್ಕೆ ಕೊಡ್ಬೋದು. ಒಂದೇ ತರ ಅಂತಾನೆ ಬೇರೆ ತರ ಉದಾಹರಣೆಗಳು ಕೊಡ್ಬೋದು. ಎಷ್ಟು ತರ ನಮ್ಗೆ ತಿಳಿಸಿ ಕೊಡ್ತೀರಲ್ವಾ? ಆ ಎಲ್ಲ ಆ ಜ್ಞಾನ ಏನಿದೆ ಅದ್ರ ಮೂಲಕ ನಾವು ಇವತ್ತು ಈ ದಿನ ಹೇಳಲಿಕ್ಕೆ ಸಾಧ್ಯ ಆಯ್ತು ನನಗೆ. ನೀವು ಎಕ್ಸಾಂಪಲ್ಸ್ ಚೆನ್ನಾಗಿ ರಿಸರ್ಚ್ ಮಾಡಿ ಬೇರೆ ಬೇರೆ ಕಡೆಯಿಂದ ಎಕ್ಸಾಂಪಲ್ಸ್ ಈಸಿಯಾಗಿ ಅರ್ಥ ಆಗೋ ಥರ ಇತ್ತು. ಅಂದರೆ ಆಧ್ಯಾತ್ಮ ಬೇರೆ ಅಲ್ಲ, ಲೌಕಿಕ ಬೇರೆ ಅಲ್ಲ ಅನ್ನೋದು ಕ್ಲಾರಿಟಿ ಚೆನ್ನಾಗಿ. ಹೆಂಗೆ ಜ್ಞಾನಿಗಳು ಕಂಡಿದ್ರೆ ಹೇಗೆ ಜಗತ್ತಿಗೆ ಕಾಣಿಸ್ತದೆ. ಅಲ್ಲಿಗೂ ಮೊನ್ನೆ ಒಂದು ಸ್ವಲ್ಪ ಡೌಟ್ ಬಂತು. ನಾನು ಉಮಾಜಿಗೆ ಫೋನ್ ಮಾಡಿದೆ, ಈ ಥರ ಎಕ್ಸಾಂಪಲ್ಸ್ ಕೊಡ್ಬೋದಾ ನಾನು ಹೀಗೆ ಅಂದೆ.
ಕೊಡಿ ಚೆನ್ನಾಗಿದೆ. ಕೊಡ್ಬೇಕು ಆಯ್ತು. ನಾವು ಇದ್ರಲ್ಲಿ ಏನ್ ಕೊಟ್ಟಿದ್ದೀವಿ ಜೆ ಸಿಲೆಬಸ್ ಅಲ್ಲಿ ಮಹಾತ್ಮರ ಜೀವನದಿಂದ ಉದಾಹರಣೆಗಳು ಇದೆ ಅಲ್ವಾ ಸಿಲೆಬಸ್ ಅಲ್ಲಿ. ಹೌದು. ಮತ್ತೆ ಅದು ಜಾಸ್ತಿ ಆಯ್ತಲ್ಲ ಈಗ ಸಾಗರೇ ತಗೊಂಡೆ ರಾಮಕೃಷ್ಣ ಪರಮಹಂಸರು ರಮಣದ್ದು ಕೃಷ್ಣ ನೀವು ಟೈಮ್ ಎಕ್ಸ್ಟೆಂಡ್ ಮಾಡಲಿಲ್ಲ ಮತ್ತು ನೀವು ಏನೇ ಪಾಯಿಂಟ್ಸ್ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಕ್ಕಾಯ್ತು ಅಂದ್ರೆ ಅದು ಎಕ್ಸೆಸ್ ಏನಲ್ಲ. ಅದೊಂದು ನನ್ ಡೌಟ್ ಬರ್ತಲ್ಲಿ ಅದಕ್ಕೆ ಮೊನ್ನೆ ಉಮಾಜಿ ಟೈಮ್ ಎಕ್ಸ್ಟೆಂಡ್ ಎಲ್ಲ ಆದ್ರೆ ಮಾಡ್ತಿತ್ತು ಅಂತ ಹೇಳಿದ್ರು. 5 ಲಕ್ಷ ಬರ್ತಾನೆ ಇದೆ ನೀವು ಕೋಟ್ ಮಾಡಿ ಎಲ್ಲಾನು ಅಂತ ಹೇಳಿದ್ರು. ಅದನ್ನ ಸರಿ ಅಂದ್ವಿ. ಎಕ್ಸಲೆಂಟ್. ಥ್ಯಾಂಕ್ ಯು ಉಮಾಜಿ. ಥ್ಯಾಂಕ್ ಯು ಶೋಭಾ ಅವರೇ, ಚೆನ್ನಾಗಿ ಮಾತಾಡಿದ್ರಿ. ಇಲ್ಲಿಗೆ ಎಲ್ರದ್ದು ಮುಗೀತು. ಇಬ್ರು ಬಂದಿಲ್ಲ, ಅವರಿಬ್ರು ಬಿಟ್ರೆ ಇನ್ನೆಲ್ಲರದ್ದು ಮುಗೀತು. ಎಲ್ರದ್ದು ತುಂಬಾ ಚೆನ್ನಾಗಿತ್ತು, ಟಾಪ್ ಕ್ವಾಲಿಟಿ. ಥ್ಯಾಂಕ್ ಯು. ಇನ್ನು ಯಾರಾದರೂ ಪ್ರೇಕ್ಷಕರು ಯಾರಾದರೂ ಪ್ರಶ್ನೆ ಕೇಳೋದಿದ್ಯಾ? ಯಾರು ಇಲ್ಲ ಅನ್ಸುತ್ತೆ. ಪ್ರೇಯರ್ ಮಾಡ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಕ್ ಜ್ಯೋತಿಃ ಪರಾತ್ ಪರಃ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಆಕ್ಚುಲಿ ಪ್ರೇಯರ್ಗಳಲ್ಲೇ ಇದ್ರದೆಲ್ಲ ಮಹಾವಾಕ್ಯಗಳದೆಲ್ಲ ಅರ್ಥ ಬಂದ್ಬಿಡುತ್ತೆ. ಹೌದು. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಆದ್ಮೇಲೆ ಸತ್ಯ ದರ್ಶನ, ಆಮೇಲೆ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಅಂದ್ರೆ ಅವರೆಲ್ಲರೂ ಬ್ರಹ್ಮನೇ, ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದು ಹೆಂಗೆ ಬಂದ್ಬಿಡುತ್ತೆ ಅಂತ ತುಂಬಾ ಚೆನ್ನಾಗಿದೆ ಶ್ಲೋಕಗಳು. ಥ್ಯಾಂಕ್ ಯು. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ.